ಇಂದು ನಮ್ಮೆಲ್ಲರ ಸೌಭಾಗ್ಯ 3-4 ದಶಕಗಳಿಂದ ಇಡೀ ದಕ್ಷಿಣ ಭಾರತವನ್ನು ದಕ್ಷಿಣ ಭಾರತ ಚಿತ್ರರಂಗವನ್ನು ಆಳಿದ ಹಿನ್ನೆಲೆ ಗಾಯನದಲ್ಲಿ ಇನ್ನಿದನಿ ಅರಸ ಅಂತ ಒಂದು ಪ್ರಶಸ್ತಿ ಪಡೆದಿದ್ದ, ಹೆಸರು ಪಡೆದಿದ್ದ ಶ್ರೀ ಪಿ ಬಿ ಶ್ರೀನಿವಾಸ್ ಅವರ ಹಿರಿಯ ಮಗ ಪಿ ಬಿ ಫಣೀಂದರ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರ ತಂದೆ ಜೊತೆಯ ಬಾಂಧವ್ಯ ಮತ್ತು ಅವರ ಅನುಭವಗಳನ್ನೆಲ್ಲ ನಾವು ಹಂಚ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಪರಿಚಯ ನಮ್ಮ ಜನಗಳಿಗೆ ಬಗ್ಗೆ ನಿಮ್ಮ ಪರಿಚಯ. ನನ್ನ ಒಂದೇ ಪರಿಚಯ PBS ಅವ್ರನ್ನ ದೊಡ್ಡ ಮಗ ಅಂತ, ಅದೇ ಪರಿಚಯ. ಅದಕ್ಕೆ ಮೇಲೆ ಏನು ಪರಿಚಯ ಬೇಡವೇ ಬೇಡವ, ಅದೇ ಸಾಕಾಯಿತು. ಅಲ್ಲ, ನಿಮ್ಮ 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 ಒಂದು ಆಗ್ತೀರಿ. ಈಗ ನಾನು 71 ಇಯರ್ಸ್ ಓಲ್ಡು. ಹೆಂಗೆ ಬರ್ಬೋದು ಅಂದರೆ ನಮ್ಮ ತಂದೆ ಯಾವಾಗಲೂ ಓಲ್ಡ್ ಅಂತ ಶಬ್ದ ಅವರು ಹೇಳುವುದಿಲ್ಲ. ಆವಾಗಲೂ ನಾನು ಸ್ವೀಟ್ 16 ಅಂತ ಹೇಳ್ತಾರೆ. ಬಟ್ ನನಗೇನು ಆ ಥರ ಏನು ತೊಂದರೆ ಇಲ್ಲ. ನಮಗೂ ಅದೇ ಈಗ ಹಾಡುಗಳು ಅವ್ರು ಹಾಡಿ ಹಾಡಿ ಇವಾಗಲೂ ಚಿರ್ನೂತನನ್ನೇ. ಅದೇ. ಸೊ ನನ್ನ ಏಜ್ ಈಗ 71 ಇಯರ್ಸ್ ಇದೆ. ನಾನು ಐ ಆಮ್ ಎ ಪ್ರಾಕ್ಟೀಸಿಂಗ್ ಚಾರ್ಟೆಡ್ ಅಕೌಂಟೆಂಟ್. 50 ಇಯರ್ಸ್ ಆಗಿದೆ. ನಾನು 20 ವರ್ಷದವಾಗ ಐ ಕ್ವಾಲಿಫೈಡ್ ಇನ್ 74. ಸೊ ಅಲ್ಲಿಂದ ಈಗ 50 ಇಯರ್ಸ್ ಆಗಿದೆ. ಸೊ ಬೇಸಿಕಲಿ ಐ ಆಮ್ ಎ ಚಾರ್ಟೆಡ್ ಅಕೌಂಟೆಂಟ್ ಪ್ರಾಕ್ಟೀಸಿಂಗ್, ಬಟ್ ಆಲ್ಸೋ ಹ್ಯಾವ್ ಇಂಟ್ರೆಸ್ಟ್ ಇನ್ ಅಸ್ಟ್ರಾಲಜಿ. ಐ ಹ್ಯಾವ್ ಡನ್ ಮೈ PhD ಇನ್ ಅಸ್ಟ್ರಾಲಜಿ, ಇಂದು ಪ್ರಶ್ನೆಶಾಸ್ತ್ರ ಅಂತ. ಅದಕ್ಕೆ ಪ್ರಶ್ನೆ ಭಾಗ ಪದ್ಧತಿ ಅಂತ ಹೇಳ್ತಾರೆ. ಅದರೆಲ್ಲ ಐ ಹ್ಯಾವ್ ಟೇಕನ್ ಎ ಡಾಕ್ಟರೇಟ್. ಅದು ಬಿಟ್ಟು ಮ್ಯೂಸಿಕ್ ನಮ್ಮ DNA ಅಲ್ಲಿ ಇದೆ. ಐ ಹ್ಯಾವ್ ಲರ್ನ್ಡ್ ವೀಣಾ ಫ್ರಮ್ ಮೈ ಗ್ರ್ಯಾಂಡ್ ಮದರ್ ಶೇಷಗಿರಿ ಅಮ್ಮ, ನಮ್ಮ ತಂದೆಯವರ ತಾಯಿ. ವೇ ಬ್ಯಾಕ್ ಇನ್ 1966 when I was doing my SSLC. ಸೊ ಅದು ಸ್ವಲ್ಪ ಬ್ರೀಫ್. ಐ ಆಮ್ ವೆರಿ ಸೋಷಿಯಲ್. ಐ ಬೀನ್ ಇನ್ ರೋಟರಿ. ಐ ಆಮ್ ಯಂಗೆಸ್ಟ್ ಪ್ರೆಸಿಡೆಂಟ್ ಇನ್ ಚೆನ್ನೈ, Rotary Club of Madras Central Aditya during 86-87. I am also a Freemason. I have been a master of John Miller Lodge. ಈ ಥರ ಕೆಲವು ಸೋಷಿಯಲ್ ಆ್ಯಕ್ಟಿವಿಟೀಸ್ ಭಾಳ ಇದೆ. ಐ ಆಮ್ ಆಲ್ಸೋ ರೇಡಿಯೋ ಹ್ಯಾಮ್, ವಿಕ್ಟರ್ ಯೂನಿಫಾರ್ಮ್ ಟು Papa Bravo Papa, that is my call sign, PU2 PBP. And Sonia Gandhi has given a recognition when I did the spreading of radioactivity in the northeast states. ಸೊ ಆವಾಗ ನಾನು 10 ಡೇಸ್ನಲ್ಲಿ 10,000 ಕಿಲೋಮೀಟರ್ಸ್ ಹೋಗಿ ಎಂಟೈರ್ ಏರಿಯಾ ಫ್ರಮ್ ತ್ರಿಪುರಾ ಟು ಅರುಣಾಚಲ್ ಪ್ರದೇಶ ಹೋಗ್ತಾ ಇದ್ವಿ. ಇದು ವಯಬಿಲಿಟಿ ಆಫ್ ವಿಲೇಜ್ ಪಬ್ಲಿಕ್ ಟೆಲಿಫೋನ್ಸು, ಅದರಿಂದ ಒಂದು ಸ್ಪೆಷಲ್ ಸ್ಟಡಿ ಮಾಡಿದ್ವಿ. ಸೊ ಅದಕ್ಕೆ ಫಾರ್ ಸ್ಪ್ರೆಡಿಂಗ್ ದಿ ಆ್ಯಕ್ಟಿವಿಟಿ ಇನ್ ನಾರ್ತ್ ಈಸ್ಟ್ ಸ್ಟೇಟ್ಸು, ಸೋನಿಯಾ ಗಾಂಧಿ ಆನ್ ಬಿಹಾಫ್ ಆಫ್ ರಾಜೀವ್ ಗಾಂಧಿ ಫೌಂಡೇಶನ್ ಆ್ಯಸ್ ಎ ರಾಜೀವ್ ಗಾಂಧಿ ಪುರಸ್ಕಾರ ಆನ್ 20th August ಅವ್ರನ್ನ ಬರ್ಡೇ, ಆವಾಗ ನಾನು ಕೊಟ್ಟರು ಒಂದು ಅವಾರ್ಡ್. ಅದು ನಾವು ತಗೊಳ್ಳುವಾಗ ದಟ್ ವಾಸ್ ಮಂಡೇ ಇಫ್ ಐ ರಿಮೆಂಬರ್ ರೈಟ್. ದ ವೆರಿ ನೆಕ್ಸ್ಟ್ ಡೇ ದೆರ್ ವಾಸ್ ಎ ಫ್ಲ್ಯಾಶ್ ಫ್ಲಡ್ಸ್ ಇನ್ ಅ ಪ್ಲೇಸ್ ಕಾಲ್ಡ್ ಮಾನಸ. ಇದು ಕೇದಾರ್ನಾಥದಿಂದ ಸ್ವಲ್ಪ ಮುಂಚೆ ಇದೆ. ಸೊ ನನ್ನ ದೇ ಸೆಡ್ ವಿಲ್ ಯು ಗೋ? ಐ ಸೆಡ್ ವೆನ್ ಯು ಹ್ಯಾವ್ ಗಿವೆನ್ ದಿಸ್ ಅವಾರ್ಡ್ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಅಂಡ್ ಜಸ್ಟಿಫೈ that I deserve this award. Anta I went along with another colleague of mine. There is no way of communication except the walkie-talkie. And the whole, there was an entire landslide was there. Mountain has come down and it was holding it like a temporary wall. Tuesday, the previous Tuesday, water was completely washed away. So many people, so many buffaloes, people were stranded. So we went there. We walked almost 100 kilometers by foot. Midnight, if I make a small slip, 10,000 feet I will go down. I was not knowing that. At that point of time when I was there, I read the message of Swami Vivekananda. That was a real motivating factor. Our health, when you forget your name, your fame, your family, your children, and focus everything on this service, you will merge into that service ಅಂತ ನನಗೆ ಆ ಥರನೇ ಆಗಿತ್ತು. ಸೊ ದ್ಯಾಟ್ ವಾಸ್ ಸಮಥಿಂಗ್ ವಿಚ್ ಐ ಕ್ಯಾನ್ ನೆವರ್ ಫರ್ಗೆಟ್ ಇನ್ ಮೈ ಲೈಫ್. PBS ಅವರು ತಮಿಳು ಚಿತ್ರರಂಗದಲ್ಲಿ
ನಮ್ಮ ಹೆಂಗೆ ಕನ್ನಡದಲ್ಲಿ ಶರೀರ ರಾಜ್ಕುಮಾರ್ದು, ಶಾರೀರ ಬಿ ಶ್ರೀನಿವಾಸ್ ಅಂತ ಹೇಳ್ತಾ ಇದ್ರು, ಅದೇ ರೀತಿಯಲ್ಲಿ ತಮಿಳಿನಲ್ಲಿ ಜಮಿನಿ ಗಣೇಶನ್ ಅವ್ರದ್ದು, ಅವ್ರ ಶರೀರ ಅಂತ ಹೇಳಿದ್ರೆ ಶಾರೀರ ಬಂದು ಬಿ ಶ್ರೀನಿವಾಸ್ ಇತ್ತು. ಅವರಿಬ್ಬರಿಗೂ ಸೂಟಬಲ್ ಆಗಿರುವಂಥ ಧ್ವನಿ ನಮ್ಮ ಬಿ ಶ್ರೀನಿವಾಸ್ ಅವ್ರದ್ದಾಗಿತ್ತು. ಅದ್ರ ಬಗ್ಗೆ ಸ್ವಲ್ಪ ಆ್ಯಕ್ಚುಲಿ ಏನಾಗಿದೆ ಅಂದರೆ, காலங்களில் அவள் வசந்தம், காலங்களில் அவள் வசந்தம், கலைகளிலே அவள் ஓவியம், மாதங்களில் அவள் மார்கழி, மலர்களிலே அவள் மல்லிகை, ಕಾಲಂಗಳಿಲ್ ಅವಳ ವಸಂತಂ. ಈ ಲಿರಿಕ್ಸು ಕಣ್ಣದಾಸನ್ ಕೊಟ್ಟರು. ಅವರಿಗೆ ಇನ್ಸ್ಪಿರೇಷನು ಭಗವದ್ಗೀತಾ, ಮಾಸಾನಾಂ ಮಾರ್ಗಶೀರ್ಷಾನಾಂ. ಅದೇ ಮಾದಂಗಳಿಲ್ ಅವಳ ಮಾರ್ಗಳಿ ಅಂತ ಆ ಥರ ಎಸೆನ್ಸ್ ಆಫ್ ಭಗವದ್ಗೀತಾ ಅವರು ರೊಮ್ಯಾಂಟಿಕ್ ಮಾಡಿಬಿಟ್ರು. ಯಾವುದು ಭಗವದ್ಗೀತಾ, ಯಾವುದು ರೊಮ್ಯಾನ್ಸು, ಬಟ್ ಆದರೆ ಅಷ್ಟು ಚೆನ್ನಾಗಿ ಬಂತು. ಇದು ಏನಂದರೆ MS ವಿಶ್ವನಾಥನ್ ಇದು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದು. ಅವರು ಜಮಿನಿ ಗಣೇಶನ್ಕಂತ ಮಾಡಲಿಲ್ಲ, ಅವರು ಮುಂಚೆ ಅದು ರೆಕಾರ್ಡ್ ಮಾಡ್ಕೊಂಡು ಇಟ್ಟಿದ್ರು. ಜಮಿನಿ ಗಣೇಶನಿಗೆ ಈ ಥರ ಇಂಟ್ರಡ್ಯೂಸ್ ಮಾಡಲಿಕ್ಕೆ ಅವರು ಭಾಳ ಸ್ಟ್ರಾಂಗ್ ಡಿಸೈರ್ ಇದ್ದು. ಸೊ ಆವಾಗ ಅವ್ರು ಹೇಳಿಬಿಟ್ರು, ಈ ಸಾಂಗು ಈಗ ಜಮಿನಿ ಗಣೇಶನ ಮೇಲೆ ಶೂಟ್ ಮಾಡ್ತಾ ಇದ್ವಿ ಅಂತ. ಆವಾಗ ಎಂ ರಾಜ ಬಹಳ ಈ ವಾಸ್ ಇನ್ ದ ಪೀಕ್ ಆ್ಯಂಡ್ ಬೋತ್ ವಾಸ್ ಎ ವಿನ್ನಿಂಗ್ ಕಾಂಬಿನೇಷನ್. ಆದರೂ ಇವರು ಬೀಳಿಲ್ಲ. ದಿಸ್ ಹಿ ಈಸ್ ಗೋಯಿಂಗ್ ಟು ಸಿಂಗ್, ಓನ್ಲಿ PBS ವಿಲ್ ಸಿಂಗ್ ದಿಸ್ ಸಾಂಗ್ ಅಂತ ಹಿ ವಾಸ್ ವೆರಿ ಸ್ಟ್ರಾಂಗ್. ಅದು ಬಂದಾಗ ಇವ್ರು ಮಾಡಿದಾಗ 17 years ಕಂಟಿನ್ಯೂಸ್ ಆಗಿ ಜಮಿನಿ ಗಣೇಶನಿಗೆ ಅವರು ಹಾಡಿದರು. ಅಂದರೆ MS ವಿಶ್ವನಾಥ್ ಅಂತ ಇದು ಫ್ಯೂಚರಿಸ್ಟಿಕ್ ಅದು ಬ್ಲೆಸ್ಸಿಂಗ್. ಅದು ಇವ್ರ ವಾಯ್ಸ್ನಾಗ ಸ್ಟಡಿ ಮಾಡಿ ಇದು ಇವರೇ ಹಾಡಬೇಕಂತ ಹಾಡಿದ್ರೆ ಅವರು ಸ್ಟಾರ್ಟಿಂಗ್ ಫಾರ್ ಜಮಿನಿ ಗಣೇಶನು ಇದರಲ್ಲಿ ಅವರು ಹಾಡಿದ್ರು ಇನ್ಬಂ ಪೊಂಗು ವೆಣ್ಣಿಲ ಈಸುದೆ, ಅದು ಜಮಿನಿಗೆ ಹಾಡಿದ್ರು. ಬಟ್ ಈ ಸಾಂಗ್ ಜಮಿನಿಗೆ 17 years ಇರೋಕ್ಕೆ ಅದು ಸ್ಟ್ರಾಂಗ್ ಫೌಂಡೇಶನ್ ಆಗಿದೆ. ಆಮೇಲೆ ನೆಕ್ಸ್ಟ್ 17 years ಕಂಟಿನ್ಯೂಸ್ ಇವರು ಅದೇ. ಸೊ ಅದೇ ರೀತಿನೇ ಇಲ್ಲಿ ಕನ್ನಡ ರಾಜ್ಕುಮಾರ್ದಂದರೆ ಏನಾಗಿದೆ ಅಂದರೆ ಹೋಗಿಲೇಸ ಅಂತ ರಾಜ್ಕುಮಾರ್ ಅವರು ಒಳ್ಳೆ ಸಂಗೀತ ಅಭ್ಯಾಸ ಮಾಡಿಕೊಡ್ತಾರೆ. ಹಿ ಕ್ಯಾನ್ ಸಿಂಗ್ ಕರ್ನಾಟಿಕ್ ಸಿಂಗ್ ವೆರಿ ವೆಲ್. ಹೋಗಿಲೇಸ ಅಂತ ಅದರಲ್ಲಿ 1951 ಭಾಗ ಅವರೇ ಹಾಡ್ಕೊಂಡಿದ್ದರು. ಒಂದು ಹಾಡು ಘಂಟಸಾಲ ಹಾಡಿದರು, ಒಂದು ಹಾಡು ನನ್ನ ತಂದೆಯವರು ಹಾಡಿದರು. ಆವಾಗ ನೆಕ್ಸ್ಟ್ ಪಿಕ್ಚರು ಭಕ್ತ ಕನಕದಾಸ, ಅದರಲ್ಲಿ ಆ ಕ್ಲೈಮ್ಯಾಕ್ಸ್ ಸಾಂಗ್ ಇದೆ ಅಲ್ಲ, ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ, ಕೂಗಿದನು ಧ್ವನಿ ಕೇಳಲಿಲ್ಲವೇ, ನರಹರಿಯೇ ಬಾಗಿಲನು ತೆರೆದು. ಈ ಸಾಂಗು ಅವ್ರು ಹೇಳಿದ ಮೇಲೆ ಕರ್ನಾಟಕ ಬಾಗಿಲೆ ಅವ್ರಿಗೋಸ್ಕರ ತೆರೆದು. ಆಮೇಲೆ ರಾಜ್ಕುಮಾರ್ ಹೇಳಿದರು, ಈಗ ನೀವೇ ನಮಗೆ ಹಾಡ್ತಿದ್ದಾಳ, ಈಗ ಕಂಪ್ಲೀಟ್ ಆಗಿ ನೀವೇ ಹಾಡ್ತಿದ್ದೀರ ಅಂತ. ಆ ಸಾಂಗ್ನಿಂದ ಈ ಕಂಟಿನ್ಯೂಡ್. ಫಾದರ್ ಹ್ಯಾಸ್ ಸಾಂಗ್ ಫಾರ್ 200 pictures, 3000 songs, 25 years continuously. It's a record. I don't think it could be a Guinness Book record according to me, because no other artists have gone together in spite of the fact that ರಾಜ್ಕುಮಾರ್ ಅವರು ಒಳ್ಳೆ ಹಾಡುವವರು. ಅವರು ನಮ್ಮ ತಂದೆಗೆ ಇಷ್ಟು 25 years ಕೊಟ್ಟಿದ್ದಾರೆ ಅಂದರೆ ಅವ್ರ ದೊಡ್ಡ ಮನಸ್ಸು. ಅದೇ ನಮ್ಮ ಫಾದರ್ ಯಾವಾಗಲೂ ಹೇಳ್ತಾರೆ, ಸರ್ ಯಾಕೆ ಅವರು ಹಾಡ್ತಾ ಇದ್ದಾರೆ. ಅದೊಂದು ಇನ್ಸಿಡೆಂಟ್ ಹೇಳಬೇಕು, ಅದು ಕೆಲವರಿಗೆ ಅದು ಗೊತ್ತಾಗಿರುತ್ತೆ. ಒಂದು ಸಭೆಯಲ್ಲಿ ನಮ್ಮ ಫಾದರ್ ಅವ್ರ ಜೊತೆಗೆ ಮಾತನಾಡಬೇಕಾಯಿತು. ಅವಾಗ ನಮ್ಮ ಫಾದರ್ ಆಲ್ರೆಡಿ ಬಂದರು. ಇವ್ರು ಬರುವಾಗ ರಾಸಿನಲ್ಲಿ ಇವ್ರನ್ನ ಗ್ಯಾರೋ ಮಾಡಿಬಿಟ್ರು ರಾಜ್ಕುಮಾರ್ನ. ಗ್ಯಾರೋ ಮಾಡಿ, ಸಾಹೇಬ್ರೆ ನಿಮ್ಮ ವಾಯ್ಸ್ ನಿಮಗೆ ಸೂಟ್ ಆಗ್ತಾ ಇಲ್ಲ, ನೀವು ಹಾಡಬೇಡ, PBS ಹಾಡಲಿಕ್ಕೆ ಹೇಳಿ, ಅವರೇ ಹಾಡಲಿ ಅಂತ ಹೇಳಿದ್ರು. ಸೊ ಇವರು ಸ್ಟ್ರೈಟಾಗಿ ಬಂದರು, ಸ್ಟೇಜ್ ಹೊತ್ಕೊಂಡು ಮೈಕ್ ಇಟ್ಕೊಂಡು. ಈಗ ನಾನು ಬರುವಾಗ ನನ್ನ ಮಕ್ಕಳೆಲ್ಲ ಹೇಳಿಬಿಟ್ರು, ಜನಗಳೆಲ್ಲ ನನ್ನ ವಾಯ್ಸು ನನಗೆ ಸೂಟ್ ಆಗ್ತಾ ಇಲ್ಲ ಅಂತ ಹೇಳಿದರು. ಈಗ ನೀವೇ ನನಗೆ ಹಾಡಿ ಕೊಡಬೇಕು ಅಂತ ಹೇಳಿದರು ಪಬ್ಲಿಕ್ನಲ್ಲಿ. ಆವಾಗ 4 years ಗ್ಯಾಪ್ ಇತ್ತು. ಆವಾಗ ಫಸ್ಟು ಆಫ್ಟರ್ ದ ಬ್ರೇಕು ಭಕ್ತ ಕುಂಬಾರ ಸಾಂಗ್ಸು ನೀವು ನೋಡಿದರೆ ಒಂದೊಂದು ಸಾಂಗ್ ಇದು ಸೂಪರ್ ಡೂಪರ್ ಹಿಟ್. ಅದರಲ್ಲಿ ಕ್ಲೈಮ್ಯಾಕ್ಸು ಅದು ಹೇಳಬೇಕು, ರಂಗ ವಿಠಲ ರಂಗ ಪಾಂಡುರಂಗ
ಪಾಂಡುರಂಗ ಎಲ್ಲಿ ಮರೆಯಾದೆ ಪಾಂಡುರಂಗ ಏಕೆ ದೂರಾಗೆ. ಇದರ ಬಗ್ಗೆ ಒಂದು ಇನ್ಸಿಡೆಂಟ್ ಹೇಳಬೇಕಾಯ್ತು. ನಮ್ಮ ಫಾದರು ಮೈಸೂರಿಗೆ ಕಚೇರಿ ಮಾಡೋಕ್ಕೆ ಬಂತಾ ಇದೆ ಫ್ರಮ್ ಬ್ಯಾಂಗ್ಳೂರ್. ಶಾಂತವೀರಪ್ಪ ಅಂತ ಒಂದು ಡಾಕ್ಟರ್, ಅವರು ಇವ್ರ ವೆರಿ ಕ್ಲೋಸ್ ಫ್ರೆಂಡು. ಸೊ ಅವ್ರು ಮಾರಿಸ್ ಮೈಲ್ನಲ್ಲಿ ಬ್ಯಾಂಗ್ಳೂರಿನಿಂದ ಕಾರ್ನಲ್ಲಿ ಬರುವಾಗ ಈ ಮಂಡ್ಯ ಆ್ಯಂಡ್ ರಾಮನಗರ ಒಂದು ಟೈರ್ ಬರ್ಸ್ಟ್ ಆಗಿಬಿಟ್ಟಿದೆ. ಸೊ ಕಾರು ಈ ಥರ ಉಲ್ಟಾಪಲ್ಟಾಗಿದೆ. ಸೊ ಇದು ಚಕ್ರ ಥರ ಈ ಸುತ್ತಕೊಂಡಿರ್ತಾರೆ. ನಮ್ಮ ಫಾದರ್ನವ್ರನ್ನ ಫ್ರಮ್ ದ ಡೋರ್ ಈ ಹ್ಯಾಡ್ ಟು ಬಿ ಟೇಕನ್ ಔಟ್. ಸೊ ಆವಾಗ ಅವ್ರು ಹೊರಗೆ ಹೋದಾಗ ಇಲ್ಲಿ ಒಂದು ಹೇರ್ಲೈನ್ ಫ್ರ್ಯಾಕ್ಸ್ ಆಗಿದೆ. ಸೊ ನಮ್ಮ ಕಸಿನ್ ಒಬ್ಬರು ಜೊತೆಗೆ ಇದ್ದಾರೆ, ಅವರು ಎಷ್ಟು ತಗೊಂಡು ಈ ಥರ ಇಟ್ಬಿಟ್ಟರು. ಟೆಂಪ್ರರಿ, ಇದು ನಾಟ್ ಪರ್ಮನೆಂಟ್ ಸ್ಲಿಂಗ್. ಇದು ಇಟ್ಕೊಂಡು 6:30ಗೆ ಅವರು ಅಲ್ಲಿ ಬರಲಿಕ್ಕೆ ಮೈಸೂರಿಗೆ. ಈಗ ಇವರು ಹೋಗುವಾಗ 10:30 ಆಗಿದೆ. ಪೀಪಲ್ ಆರ್ ರೆಸ್ಟ್ಲೆಸ್. ಇಷ್ಟು ಏನಾಗಿದೆ ಅವ್ರಿಗೆ ಗೊತ್ತಿಲ್ಲ, ಈ ಥರ ಆಗಿದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಇವರು ಹೋದ್ಮೇಲೆ ಇದು ಮಾಡಿದೆ, ಈ ಹಾಡು ಹಾಡಿದರು, ಪಿನ್ ಡ್ರಾಪ್ ಸೈಲೆನ್ಸ್. ಅಂದರೆ ಎಷ್ಟು ಜನಗಳಿದ್ದರು, ಈ ಸಾಂಗಿಗೆ ಅಷ್ಟು ಪವರ್ ಇದೆ. ಹರಿನಾಮವೇ ಚಂದ ಅದ ನಂಬಿತೋ ಕಂದ ಒಂದು ಸಾಂಗು. ಅದರಲ್ಲಿ ಕಂಡೆ ಹರಿಯ ಕಂಡೆ ಆ ಥರ ಎಷ್ಟೇ ಇದೆ. ಬಟ್ ದಿಸ್ ಈಸ್ ಎಸ್ಟಾಬ್ಲಿಷ್ ಆಫ್ಟರ್ ದಿ ಶಾರ್ಟ್ ಬ್ರೇಕ್. ಆಮೇಲೆ ಹಿ ವಾಸ್ ಸಿಂಗಿಂಗ್ 1 or 2 ಸಾಂಗ್ ಇನ್ ಎವ್ರಿ ಮೂವಿ. ಅವ್ರು ಸೆಂಟಿಮೆಂಟ್ ಆಗುತ್ತೆ. ಸರ್, ನಮಗೆ ನಮ್ಮ ಕನ್ನಡ ಜನತೆಗಾಗಲಿ ತಮಿಳ್ ಅದು ಜಾಸ್ತಿ ಇದು ಆಗಿದ್ದಾರೆ, ಹಾಡಿರೋದು ಜಾಸ್ತಿ. ನಮ್ಮ ಪ್ರತಿಯೊಂದು ಹಾಡೂ ನಮಗೆಲ್ಲನೂ ಇಷ್ಟನೇ ಪಿ ಬಿ ಶ್ರೀನಿವಾಸ್. ಅದು ನಿಮಗೆ ಸ್ಪೆಷಲಾಗಿ ಇಷ್ಟವಾದಂಥ ನಿಮ್ಮ ಫಾದರ್ ಅವರ ಹಾಡುಗಳು ಯಾವುದು? ಒಂದು ತಮಿಳ್ ಸಾಂಗ್ ಇದೆ. ಅದು ಏನೇ ಆಗಿತ್ತಂದರೆ, ನಮ್ಮ ತಂದೆಯವರೇ, ನಾನು ಹೈದ್ರಾಬಾದಲ್ಲಿ ಇರ್ತೀನಿ. ಸೊ ಸಮ್ಟೈಮ್ಸ್ ವೆನ್ ಐ ಕಮ್ ಟು ಮೆಡ್ರಾಸ್ ಐ ಡ್ರೈವ್ ಫಾರ್ ಹಿಮ್ ಆ್ಯಂಡ್ ಡ್ರಾಪ್ ಹಿಮ್ ಇನ್ ವುಡ್ಲ್ಯಾಂಡ್ಸ್. ಒಂದು ಸಲ ಅವರು ಅರೆ ಪೆದ್ದಡ ಹಾಡು ಅಂತ ಹೇಳಿದರು. ನನಗೆ ಒಂದು ಶಿವರಿಂಗ್ ಬಂದುಬಿಟ್ಟು, ಎಲ್ಲ ಅಷ್ಟು ದೊಡ್ಡ ಅವ್ರೇ ಮುಂಚೆ ನಾವು ಹಾಡೋದೇನು ಅಂತ ನನಗೆ ಸ್ವಲ್ಪ ಇದಾಗಿದೆ. ಆದರೆ ಅವರೇ ಹಾಡಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ ಸರಿ ಹಾಡೋಣ ಅಂತ ಹಾಡಿದೆ. ಇದು ಸುಮೈತಾಂಗಿ ಅಂತ ಒಂದು ತಮಿಳ್ ಪಿಕ್ಚರು, ಜಮಿನಿ ಗಣೇಶನ್ಗೆ ಅವರು ಹಾಡಿದರು. ಅದು ಒಳ್ಳೆ ಬ್ಯೂಟಿಫುಲ್ ಆಗಿ ಪಿಕ್ಚರೈಸ್ ಮಾಡಿದರು. ಮಯಕಮ ಕಲಕಮ ಮನದಿಲೇ ಕುಳಪಮ வாழ்க்கையில் நடுக்கமா மயக்கமா கலக்கமா மனதிலே குழப்பமா வாழ்க்கையில் நடுக்கமா. வாழ்க்கை என்றால் 1000 இருக்கும், வாசல் தோறும் வேதனை இருக்கும். வந்த துன்பம் எதுவென்றாலும் வாடி நின்றால் ஓடுவதில்லை, வாடி நின்றால் ஓடுவதில்லை. எதையும் தாங்கும் இதயம் இருந்தால் இறுதி வரைக்கும் அமைதி இருக்கும். மயக்கமா கலக்கமா மனதிலே குழப்பமா வாழ்க்கையில் நடுக்கமா. ஏழை மனதை மாளிகையாக்கி இரவும் பகலும் காவியம் பாடி நாளை பொழுதை இறைவனுக்கு அளித்து நடக்கும் வாழ்வில் அமைதியை தேடு, நடக்கும் வாழ்வில் அமைதியை தேடு. உனக்கும் கீழே உள்ளவர் கோடி, நினைத்து பார்த்து நிம்மதி நாடு. மயக்கமா கலக்கமா மனதிலே குழப்பமா வாழ்க்கையில் நடுக்கமா. மயக்கமா கலக்கமா மனதிலே குழப்பமா வாழ்க்கையில் ನಡುಕಮ್ಮ. ಈ ಹಾಡಿನಲ್ಲಿ ಇವು ಹಾಡಿಬಿಟ್ಟು ರೆಕಾರ್ಡಿಂಗ್ ಆಗಿದೆ. ಇವರು ಬರೋವಾಗ ಮನೆಗೆ
ನ್ಯಾಷನಲ್ ಲಾಡ್ಜ್ ಅಂತ ಒಂದಿದೆ ನಮ್ಮ ಮನೆ ಹತ್ರ. ಅಲ್ಲಿ ವಾಲಿ, ನಾಗೇಶು, ಶ್ರೀಕಾಂತ್ 3 ಲಾಡ್ಜ್ನಲ್ಲಿ ಇರ್ತಾರೆ. ಸೊ ಇವರು ಹೋದಾಗ ಆ ವಾಲಿ ಅಣ್ಣೆ ಇವತ್ತು ಏನು ರೆಕಾರ್ಡಿಂಗ್ ಮಾಡಿದೆ ಅಂತ ಅವರು ಕ್ಯೂರಿಯಾಸಿಟಿ. ಯಾಕಂದರೆ ಹಿ ವಾಂಟೆಡ್ ಟು ಕಮ್ ಇನ್ ಟು ದ ಫೀಲ್ಡ್. ಅವರಿಗೆ ಯಾರು ಚಾನ್ಸಸ್ಸೇ ಕೊಡೋದಿಲ್ಲ. ಕಣ್ಣದಾಸನ್ ಕಂಪ್ಲೀಟ್ ಮೊನೋಪಲಿ. ಇದು ಕಣ್ಣದಾಸನೇ ಹಾಡಿದರು. ಏನಂತಾರೆ ಈ ಹಾಡು ಹಾಡಿದರು. ಅವರು ಆ್ಯಕ್ಚುಲಾಗಿ ಟಿಕೆಟ್ ಇಟ್ಕೊಂಡು ಮೊದಲಿಗೆ ಟಿಕೆಟ್ ಮಾಡಿಬಿಟ್ಟು ಪ್ಯಾಕಿಂಗ್ ಮಾಡಿಬಿಟ್ಟು ಹೋಗೋಣ, ಒಂದು ಗೌರ್ಮೆಂಟ್ ಜಾಬ್ ಹೋಗೋಣ ಅಂತ ಕನ್ಫರ್ಮ್ ಆಗಿದೆ ಎಲ್ಲ ಪ್ಲ್ಯಾನ್. ಈಗ ಈ ಹಾಡು ಹೇಳಿದ ಮೇಲೆ ಇವರು ಇದು ನನಗೋಸ್ಕರನೇ ಹಾಡಿದ್ದಾರೆ ಅಂತ ಅದು ಬಿಟ್ಬಿಟ್ಟು ಆಮೇಲೆ 15,000 ಸಾಂಗ್ಸ್ ಆಲ್ MGRs ಅವರೇ ಬರೆದಿದ್ರು. ಅದಕ್ಕೆ ವಾಲಿಗೆ ಏನಂದರೆ ನನ್ನ ತಂದೆ ಅಂದರೆ ಬಹಳ ಇದು ಒಂದು ಗುರು ಥರ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ. ನಿಮ್ಮ ತಂದೆ ಪ್ರತಿಕ್ರಿಯೆ ನೀವು ಹಾಡಿದ್ದಕ್ಕೆ? ಇಲ್ಲ, ಆ ಥರ ಇಲ್ಲ. ಅದ್ರಲ್ಲಿ ನೀವು ಡ್ರೈವ್ ಮಾಡ್ಕೊಂಡು ಹಾಡ್ಕೊಂಡು ಕರ್ಕೊಂಡು ಹೋದಿ ಅಂತ ಹೇಳಿದ್ರಲ್ಲ, ನಿಮ್ಮ ತಂದೆ ಏನು ಹೇಳಿದ್ರು ನೀವು ಹಾಡಿದ? ಹೌದೇ, ಅದೇನು ಹೇಳಬೇಕಾಯ್ತು. ಅವ್ರು ಭೇಷ್ ಅಂದ್ರು. ಅದಕ್ಕೆ ಈಗ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಪರವಾಗಿಲ್ಲ ನಾನು ಹಾಡ್ಬೋದು ಅಂತ. ಇಲ್ಲ ನಾನು ಹಾಡ್ತಾ ಇಲ್ಲವೇ ಇಲ್ಲ. ಅದು ಫಸ್ಟ್ ಟೈಮ್ ಪ್ರಾಕ್ಟೀಸ್ ಇಟ್ಟಿದ್ದೇನೆ. ಒಂದೇ ಸಲ ಅವ್ರ ಮುಂಚೆ ಹಾಡಿದೆ. ಅವ್ರ ಮುಂದೆ ಹಾಡುವಾಗ ಎಷ್ಟಿರ್ಬೋದು ನೋಡಿ ನಮ್ಮ ಕಂಡೀಷನ್. ಆದರೂ ಪರವಾಗಿಲ್ಲ ಅಂತ, ಇಲ್ಲ ಬೇಷ್ ವೆರಿ ಗುಡ್ ಅಂತ. ಹೌದು, ಅದಕ್ಕೆ ನನಗೆ ಆವಾಗ ನಾನು ಹೇಳಿದೆ, ನೀವು 40 ವರ್ಷ ಮುಂದೆ ಹೇಳಿದ್ರಿ ಏನಾದರೂ ಸ್ವಲ್ಪ ಅದು ಉಪಯೋಗವಾಗಿರ್ಬೋದು, ಹೀಗೆ ಪರವಾಗಿಲ್ಲ ಬಿಡಿ. ನಥಿಂಗ್ ಶಾರ್ಟ್ ಆನ್ ಅವಾರ್ಡ್. ಅದೇ ಬಟ್ ಕಾಂಪ್ಲಿಮೆಂಟ್ ಮಾಡಿದ್ರಿ ಜೆನ್ಯೂನ್ ಆಗಿ. ಸರ್, PBS ಅವ್ರ ಬಗ್ಗೆ ಮತ್ತು PBS ಅವ್ರದ್ದು ನಿಮ್ಮದು ಬಾಂಧವ್ಯದ ಬಗ್ಗೆ ಒಂದೆರಡು ಮಾತು. ಅದು 2 ಮಾಕೆ ಹೇಳೋಕ್ಕಾಗಲ್ಲ. PBS ಅಂದರೆ ನನಗೇನೆಂದರೆ ನಮ್ಮ ತಂದೆ. ಬೇಸಿಕಲಿ ಅವರು ಎಷ್ಟು ದೊಡ್ಡ ಗಾಯಕರಾದರೂ ನಮಗೆ ಹೀ ಈಸ್ ಮೈ ಫಾದರ್. ಅಪಾರ್ಟ್ ಫ್ರಮ್ ದಟ್ ಹೀ ಈಸ್ ಮೈ ಗುರು ಆಲ್ಸೋ. ಯಾಕಂದರೆ ನನಗೆ ಅವರು ಚಕ್ರಾಂಕಿತ ಮಾಡಿದ್ದರು. ಹಿ ಹ್ಯಾಸ್ ಗಿವನ್ ದ ಅಷ್ಟಾಕ್ಷರಿ ಫಾರ್ ಮೀ. ಸೊ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಅವ್ರು ನನ್ನ ಗುರು. ಅದೇ ಥರ ನಮಗೆ ಉಪನಯನ ತರುವಾಗ ಬ್ರಹ್ಮೋಪದೇಶ ಮಾಡಿದ್ದಾರೆ. ಆಚಾರ್ಯ ಗುರು. ಸೊ ಬಿಯಾಂಡ್ ದಟ್ ಹಿ ಈಸ್ ಮೈ ಗುಡ್ ಫ್ರೆಂಡ್ ಆಲ್ಸೋ. ಇನ್ ತಮಿಳ್ ಒಂದು ಇದಿದೆ, ತೋಳಕ್ಕೆ ಮೇಲ್ ಒಳಂದಾಲ್ ತೋಳನ್ ಅಂತ. ಅಂದರೆ ಇಫ್ ದ ಸನ್ ಗ್ರೋಸ್ ಬಿಯಾಂಡ್ ದಿ ಶೋಲ್ಡರ್ ಹಿ ಈಸ್ ಅ ಫ್ರೆಂಡ್ ಅಂತ. ನಮ್ಮ ಫಾದರ್ ನಮಗೆ ಯಾವಾಗಲೂ ಆ್ಯಸ್ ಅ ಫ್ರೆಂಡ್ ಅಲ್ಲಿ ಅವರು ಟ್ರೀಟ್ ಮಾಡಿದರು. ಹಿ ಹ್ಯಾಸ್ ನೆವರ್ ಟ್ರೀಟೆಡ್ ಮೀ ಆ್ಯಸ್ ಇಸ್ ಸನ್. ಅದು ಸಮಥಿಂಗ್ ವೆರಿ ವೆರಿ ಐ ಆಮ್ ರಿಯಲಿ ಆನರ್ಡ್ by his attitude. We have discussed until CA, until my chartered accountancy in 74, I have never spoken even one word with my father. Not even one word. ಯಾಕಂದರೆ ನಾವು ಹೋಗ್ಬಿಟ್ಟು ಬರುವಾಗ ವಿ ವಿಲ್ ಬಿ ಸ್ಟಡಿಂಗ್ ಬಿಸಿ ಆ್ಯಂಡ್ ಆಲ್. ಸೊ ಅವ್ರು ಬರೋಕ್ಕೆ ಲೇಟ್ ಆಗುತ್ತೆ. ಅವ್ರು ಬರುವಾಗ ನಾವು ಹೋಗ್ತಾ ಇರ್ತೀವಿ, ನಾವು ಹೋಗುವಾಗ ಹೊರಗಡೆ ಅವ್ರು ತರ್ತಾರೆ. ಸೊ ವಿ ಹ್ಯಾಡ್ ನೋ ಆ ಥರ ಒಂದು ಇಂಟ್ರ್ಯಾಕ್ಷನ್ಗೆ ನಮಗೆ ಸ್ಕೋಪ್ ಇರಲಿಲ್ಲ. ಬಟ್ ಆದರೂ ಇಟ್ ನೆವರ್ ಮೇಡ್ ಮೀ ಎನಿಥಿಂಗ್ ಆಡ್. ಈ ಹ್ಯಾಸ್ ನೆವರ್ ಆಸ್ಕ್ಡ್ ಅಸ್ ಟು ಸ್ಟಡಿ. ನಾವು ಏನು ಸ್ಟಡಿ ಮಾಡ್ತಾ ಇದ್ದೆ, ಯಾವುದು ಕ್ಲಾಸ್ ಅಂತ ಕೂಡ ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾರಾದ್ರೂ ಬಂದರೆ ಅವರು ನನ್ನ ಪೆದ್ದಾಡ ಅಂತ ಹೇಳಿದೆ. ಪೆದ್ದಾಡ ಅಂದರೆ ಎಲ್ಡೆಸ್ಟ್ ಸನ್ ಅಂತ. ಪೆದ್ದಾಡ ಬಂದು ಯಾವುದು ಕ್ಲಾಸ್ ನೀವು ಹೋಗ್ತಾ ಇದೆ ಅಂತ ಕೇಳ್ತಾರೆ. ಬಟ್ ಐ ನೆವರ್ ಟುಕ್ ಇಟ್ ರಾಂಗ್. ಈಗ ನನ್ನ ಮಗನಿಗೆ ನಾನು ಆ ಥರ ಆಗಲ್ಲ. ಯಾವುದೇ ನನ್ನ ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ಥರ ಇಲ್ಲ, ಅವರು ಏನು ಕೇಳಿಲ್ಲ. ಬಟ್ ನಾವೆಲ್ಲ ನಮ್ಮ ಸ್ಟಡೀಸ್ ಎಲ್ಲ, ಐ ಆಮ್ ಎ ರ್ಯಾಂಕ್ ಹೋಲ್ಡರ್ ಇನ್ BCom ಫ್ರಮ್ ಬೇಕೊಂದ ಕಾಲೇಜ್, ಮೈಲಾಪುರ್, ಚೆನ್ನೈ. ಆ್ಯಂಡ್ ಐ ಆಮ್ ಎ ರ್ಯಾಂಕ್ ಹೋಲ್ಡರ್ ಇನ್ ಬೋತ್ CA ಇಂಟರ್ ಆ್ಯಂಡ್ ಫೈನಲ್. November 72 ಇಂಟರ್ 8th rank holder. November 73 final, 8th rank holder. 8 has got a lot of influence on me. My preferences are white and 8 because I am born on 26th October 52. If you take 26, it is 8. If you take 1952, it is 8. When you add, October is 10, again it is 8. So 8 stands for Saturn. Saturn has been doing extremely good things for me. Right now I am running Saturn period. But then it is ಸಾಡೆ ಇಲ್ಲ, ನನಗೆ ಏನು ತೊಂದರೆ ಇಲ್ಲ. He is my good friend, I would say. Astrology influence iddaru, it has not made any impact on me. So that is the reason, that is the thing. So my father is, for me, he is my role model. I have always taken the inspiration from him. So many things I have learned from him.
He is a very good, very silently he will put it. If at all he is upset with me or with anybody, he will just get into silence. He will not speak a word. That makes you very feel, very ಏನು ಈ ಥರ ತೊಂದರೆ ಆಗಿದೆ ಮಾಡಿದ್ವಲ್ಲ ಅಂತ immediately we'll start correcting ourselves. See, that is the best way to correct a person. So I have learned that from my father. If suppose something wrong with my children or with my, I will not open my mouth. I will simply go to silence. So ಆ ಥರ ನನಗೆ ಅದು so many principles. Everything is, my father is everything for me. I am so obsessed with my father. ದಿನದ ಒಂದು ಮೆಸೇಜ್ ಕೊಟ್ರಿ ಶನಿಗೆ ಅಂತ ಹೇಳ್ಬಿಟ್ಟು ತುಂಬ ಭಯ ಪಡ್ತಾರೆ. ಅದು ನೀವು ಒಂದು ಮೆಸೇಜ್ ಈಗ ಕೊಟ್ರಿ, ಅದು ನಥಿಂಗ್ ಟು ವರಿ. ಇಲ್ಲವೇ ಇಲ್ಲ. ಸರ್, PBS ಸರ್ ಚಿತ್ರರಂಗಕ್ಕೆ ಬಂದಿದ್ದ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಯಾವುದು? ಈಗ ಸೌತ್ ಇಂಡಿಯಾದಲ್ಲಿ ಈಸ್ ಎ ನೋನ್ ಫಿಗರ್. ಅವರು ಚಿತ್ರರಂಗಕ್ಕೆ ಬಂದಿದ್ದ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಅದು ಬಹಳ ವಿಚಿತ್ರವಾದ ಒಂದು ಸಿಚುವೇಶನ್. ಫ್ರಮ್ ದಿ ಚೈಲ್ಡ್ಹುಡ್ ನಮ್ಮ ಫಾದರ್ಗೆ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕಂತ ಒಂದು ಸ್ಟ್ರಾಂಗ್ ಡಿಸೈರ್ ಇದ್ದು, ಮತ್ತು ಲತಾ ಮಂಗೇಶ್ಕರ್ ಜೊತೆಗೆ ಒಂದು ಡುಯೆಟ್ ಹಾಡಲಿಕ್ಕೆ ಅಂತ ಅವ್ರದ್ದು ಮನಸ್ಸಿನಲ್ಲಿ ಒಂದು ಡ್ರೀಮ್ ಇದೆ. ಆದರೂ ನಮ್ಮ ಗ್ರ್ಯಾಂಡ್ ಫಾದರಿಗೆ ಅದೆಲ್ಲ ಅಷ್ಟು he did not like going into filmdom, because going to filmdom is a sort of a taboo in those days. ಆವಾಗ ನಮ್ಮ ಗ್ರ್ಯಾಂಡ್ ಫಾದರಿಗೆ ಏನಂದರೆ ಇವರು ಒಂದು LLB ಅಡ್ವೊಕೇಟ್ ಮಾಡಿ ಜಡ್ಜ್ ಮಾಡಲಿಕ್ಕೆ, ಯಾಕಂದರೆ ನಮ್ಮ ಟೈಟಲು PB ಸ್ಟ್ಯಾಂಡ್ಸ್ ಫಾರ್ ಪ್ರತಿವಾದಿ ಭಯಂಕರ, ಅಂದರೆ ಟೆರರ್ ಫಾರ್ ದ ಅಪೋನೆಂಟ್, ಓನ್ಲಿ ಫಾರ್ ತರ್ಕಶಾಸ್ತ್ರ. ಆದರೂ ನಮಗೆ ನಾರಾಯಣ ರೆಡ್ಡಿ ಒಂದಾಗ ಮಾಡ್ತಾರೆ, ಅವರ ಹೆಸರಿನಲ್ಲಿ ಪ್ರತಿವಾದಿ ಭಯಂಕರ ಅಂತ ಇದೆ, ಬಟ್ ಅವರು ಹಿತವಾದ ಪ್ರಿಯಂಕರರು ಅಂತ. ಸೊ ಆ ಥರ ಅವ್ರು ಬಹಳ ಸೌಮ್ಯ. ನಮ್ಮ ತಂದೆ ಭಯಂಕರ ಇದು ಇಲ್ಲ, ಬಹಳ ಸೌಮ್ಯ. ಈಗ ಇವ್ರನ್ನೇ ಜಾತಕ ಇಟ್ಕೊಂಡು ನಮ್ಮ ತಾತ ಒಂದು ರಾಮ ಉಪಾಸಕರಿಂದ ಕಾಕಿನಾಡದಲ್ಲಿ ಅವ್ರನ್ನ ಜಾತಕ ತೋರಿಸಿದ್ರು. ಅವ್ರು ಹೇಳಿಬಿಟ್ರು, ಇಲ್ಲ ನೀವೇನು ತೊಂದರೆ ಮಾಡಲಿಲ್ಲ, ಇವರು ಫಿಲ್ಮ್ ಹೋಗಲೇ ಈ ವಿಲ್ ನಾಟ್ ಪುಟ್ ಈಸ್ ಹೆಡ್ ಇನ್ ಟು ದಟ್ ಸೈಡ್ ಅಂತ ಹೇಳಿಬಿಟ್ರು. ನಮ್ಮ ಫಾದರ್ ಸ್ವಲ್ಪ ಡಿಸಪಾಯಿಂಟೆಡ್ ಆಗಿದೆ, ಬಟ್ ಹಿ ಡಿಡ್ ನಾಟ್ ಶೋ ದಟ್. ಹಿ ಕಂಪೋಸ್ ಹಿಮ್ಸೆಲ್ಫ್ ಆ್ಯಂಡ್ ಒಂದು ಹಿ ಆಸ್ಟ್, ಸಾಹೇಬ್ರೆ ನೀವು ಹೇಳ್ತಾ ಇದ್ದೀರಲ್ಲ, ನೀವು ಹೇಳೋದು ಯಾವುದು 100% ಬರ್ತೀನೋ ಅಂತಿಲ್ಲ. ಅವರು ಸ್ವಲ್ಪ ಯೋಜನೆ ಆಗಿಟ್ಟಿದೆ ಈ ಥರ ಇವ್ರು ಕೇಳಿದ್ರೆ 100% ಇಲ್ಲ ಅಂತ ಪರವಾಗಿಲ್ಲ, ಬಟ್ 99% ಆಗ್ತಾರೆ. ಅಂದರೆ ಒಂದು ಇಮಿಡಿಯೇಟಾಗಿ ಹೇಳಿದರು, ಆ 1% ನಾನು ಇರಬಹುದಲ್ಲ. ಅಂದರೆ ಅವ್ರದ್ದು ಆಪ್ಟಮಿಸಮ್ ಅಂದರೆ ಹೈಯೆಸ್ಟ್. ಸೊ ವಿತೌಟ್ ಬ್ರೇಕಿಂಗ್ ಹಿಸ್ ಫೇತ್ ಅವ್ರು ಹೇಳಿದರು, ನೀವು ಉಪಾಸನೆ ಮಾಡಿ, ನನ್ನ ನಂತರ ಪ್ರೇಯರ್ ಮಾಡಿ, ನಾನು ಪ್ರೇಯರ್ ಮಾಡ್ತೀನಿ. ಅವರ ಯಾವಾಗಲೂ ಹೇಳ್ತಾರೆ ನಮ್ಮ ಹನಿ ಕೋಟೆಡ್ ವಾಯ್ಸ್. ಹೌದು, ಹನಿ ಕೋಟೆಡ್ ವಾಯ್ಸ್ ಎಷ್ಟು ಜನಕ್ಕೆ ಅದು ಹೌದು. ಇಫ್ ಮೈ ಗ್ರ್ಯಾಂಡ್ ಫಾದರ್ ಹ್ಯಾಸ್ ಬಿಲೀವ್ಡ್ ದಟ್ ಜ್ಯೋತಿಷ, PBC not should not have been there. But the destiny is different. ಇವರಿಗೆ ಅಷ್ಟು ಸ್ಟ್ರಾಂಗ್ ಇದೆ, ಈಸ್ ಸೋ ಪ್ಯಾಷನೇಟ್ ಅಬೌಟ್ ಇಟ್, ಆ್ಯಂಡ್ ದೇವರ ಇದಿದೆ, ಬ್ಲೆಸ್ಸಿಂಗ್ಸ್ ಇದೆ, ಅವರನ್ನ ಕಂಠ ಇದೆ. ದಟ್ ಈಸ್ ಅ ಗಾಡ್ ಗಿವನ್ ವಾಯ್ಸ್. ಸೊ ಅದಕ್ಕೆ ಯಾರು ಅದಕ್ಕೆ ಬೀಟ್ ಮಾಡೋಕ್ಕಲ್ಲ, ಹತ್ತಕ್ಕೂ ಯಾರು ಬಂದಿಲ್ಲ. ಕೆಲವರು ನನ್ನೆಲ್ಲ ಕೇಳ್ತಾರೆ, ಅಷ್ಟು ದೊಡ್ಡ ಸಿಂಗರ್ ಇದ್ದಾರಲ್ಲ, ನೀವೆಲ್ಲ ಯಾಕೆ ಬರಲಿಲ್ಲ ಅಂತ. ನನ್ನ ತಂದೆ ಒಂದು ಹೇಳಿದರು, ನನ್ನ ಈ ವಾಯ್ಸು ಗಾಡ್ ಗಿವನ್ ಗಿಫ್ಟು, ನೀವೆಲ್ಲ ಇಲ್ಲಿ ಈಗ ಇಂಡಸ್ಟ್ರಿನಲ್ಲಿ ಯು ಕೆನಾಟ್ ಕಮ್. ವೆನ್ ಐ ಕೇಮ್, ಇಂಡಸ್ಟ್ರಿ ವಾಸ್ ಡಿಫ್ರೆಂಟ್. ಈಗ ಬಹಳ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ನೀವು ಯಾರು ಬರಬೇಡ ಅಂತ. ವಿ ಆರ್ 4 brothers, ಆಲ್ ಆರ್ ಚಾರ್ಟೆಡ್ ಅಕೌಂಟೆಂಟ್ಸ್. ನಮ್ಮನ್ನು ಯಾರು ಅವರು, ಇನ್ಫ್ಯಾಕ್ಟ್ ಐ ಹ್ಯಾವ್ ನಾಟ್ ವೆಂಟ್ ಟು ಎನಿ ಆಫ್ ದಿ ರೆಕಾರ್ಡಿಂಗ್ಸ್. ಅಂದರೆ ಒಂದೇ ಒಂದು ತೂಗು ದೀಪವದು ಅಂತ ಒಂದು ಹಾಡು, ಅದು ಬ್ಯಾಂಗ್ಳೂರ್ನೆಲ್ಲ ನಾವು ಹೋಗಿದ್ವಿ, ಯಾಕಂದರೆ ಮನೆಯಲ್ಲಿ ಯಾರೂ ಇಲ್ಲ, ಅದಕ್ಕೆ ನಾವು ಕರ್ಕೊಂಡು ಬಂದಿರಿ. ಹಾಂ, ಅದು ಇದೆ. ಪ್ಲಸ್ ಅದು ಜೇಸ್ದಾಸ್ ಹಾಡಿದ್ರೆ, ಇವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದರು. ಸರ್ಗೆ ಯಾವುದಾದ್ರು ಗೌರವ ಸನ್ಮಾನಗಳೆಲ್ಲ ಆಗ್ತಲ್ಲ, ಎಲ್ಲ ಕಡೆ ಸನ್ಮಾನ ಆಯಿತು, ಅದ್ರ ಬಗ್ಗೆ ಯಾವ್ದಾದ್ರು ಒಂದು ಸ್ವಲ್ಪ ಹೇಳ್ಬೋದಾ? ಹೇಳಬೇಕು. ಎವ್ರಿಬಡಿ ಆಲ್ವೇಸ್ ಆಸ್ ಫಾದರ್, ಯಾಕೆ ನಿಮಗೆ ಪದ್ಮ ಅವಾರ್ಡ್ಸ್ ಏನು ಬರಲಿಲ್ಲ? ನಮ್ಮ ಫಾದರ್ ಒಂದೇ ಹೇಳ್ತಾರೆ, ಅದು ಐ ಹ್ಯಾವ್ ನೆವರ್ ರಿಯಲಿ ಬಾದರ್ಡ್ ಅಬೌಟ್ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸು. ನಮ್ಮ ಅಭಿಮಾನಿಗಳದೇ ಅದು ನನಗೆ ಅವಾರ್ಡ್, ಅವರ ಚಪ್ಪಟ್ಲೆ ನನಗೆ ಬೊಬ್ಬಟ್ಲೆ ಅಂತ ಹೇಳ್ತಾರೆ. ಆವಾಗ ಒಂದು ಹೇಳಿದರು ಅವರು, ನಮಗೆ ನ್ಯಾಚುರಲಿ ನಮ್ಮ ಇನಿಷಿಯಲ್ದಲ್ಲಿ PB ಇದೆ, PB ಅಂದರೆ ಪದ್ಮಭೂಷಣ್ ಅಂತ ಇಟ್ಕೊಳ್ಬೋದಂತ. ಮತ್ತು
ಕರ್ನಾಟಕ ಅವರು ಇವರಿಗೆ ಸಾಹಿತ್ಯಕ್ಕೆ, ಸಂಗೀತಕ್ಕಲ್ಲ ಸಾಹಿತ್ಯಕ್ಕೆ ನಾಡೋಜಿ ಅವಾರ್ಡ್ ಕೊಟ್ಟರು. ಕನ್ನಡ ಸಾಹಿತ್ಯಕ್ಕೆ ಅವರಿಗೆ ನಾಡೋಜಿ ಹೈಯೆಸ್ಟ್ ಅವಾರ್ಡ್ ಇನ್ ದಿ ಲಿಟ್ರೇಚರ್. ಹೌದು, ಸಂಗೀತಕ್ಕಲ್ಲ. ಯಾಕಂದರೆ ಇವರು ಅಷ್ಟು ಲಿಟ್ರೇಚರ್ಗೆ ಅಷ್ಟು ಕಂಟ್ರಿಬ್ಯೂಟ್ ಮಾಡಿದರು. ಹಾಂ, ಕೆಲವರಿಗೆ ಅದು ಗೊತ್ತಾಗ್ತಿಲ್ಲ. ಅವರು ಅಷ್ಟಭಾಷೆಯಲ್ಲಿ 3 lakh poems ಕಂಪೋಸ್ ಮಾಡಿದರು. ಆಲ್ 8 ಇನ್ಕ್ಲೂಡಿಂಗ್ ಸಾಂಸ್ಕ್ರಿಟ್ ಆ್ಯಂಡ್ ಉರ್ದು. ಅವ್ರು ಉರ್ದು ಲಿಪಿ ನೋಡಿದ್ರೆ ಅದು ಪ್ರಿಂಟ್ ಥರ ಇರುತ್ತೆ, ಪ್ರಿಂಟ್ ಥರ. ಸೊ ಒಂದೇ ಪುಸ್ತಕದಲ್ಲಿ ನಾವು 8 ಭಾಷೆಗಳಲ್ಲಿ 8 poems ಅಂತ 64 poems. ಅದು 64 ಫೈನ್ ಆರ್ಟ್ಸ್ ಆ ಥರ ರೆಪ್ರೆಸೆಂಟ್ ಆಗ ಅವ್ರ ಹ್ಯಾಂಡ್ ರೈಟಿಂಗ್ನಲ್ಲೇ ಬುಕ್ ಮಾಡಿ ಪಬ್ಲಿಷ್ ಮಾಡಿದೆ. ಪ್ರಣವಂ ಅಂತ ಒಂದು ಬುಕ್ ಅದು. ಯಾವುದು ಪ್ರೆಸ್ನಲ್ಲಿ ಈ 8 ಫಾಂಟ್ ಇಲ್ಲ. ಕನ್ನಡ ಇದ್ದರೆ, ಮಲಯಾಳಂ ಇರೋದ್ರೆ, ತೆಲುಗಿದ್ದರೆ, ತಮಿಳ್ ಇರೋದಿಲ್ಲ, ಹಿಂದಿ, ಇಂಗ್ಲೀಷು, ಉರ್ದು, ಸಾಂಸ್ಕ್ರಿಟ್ ಇರೋದೇ ಇಲ್ಲ. ಸೊ ಈ ಥರ ಅವ್ರು ಮಾಡಿದರು. ಫಸ್ಟು ಹಿ ರೋಟ್ ಆಲ್ ದಿ ಪೋಯಮ್ಸ್ ಇನ್ ದಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಮತ್ತು ಆಗ ನಾನು ಹೇಳಿದೆ, ಕೆಲವರಿಗೆ ಭಾಷೆ ಬರೋದಿಲ್ಲ ಓದೋಕ್ಕೆ, ಏನು ಮಾಡಲಿ ಅಂತ. ಆದರೆ ಎಕ್ಸೆಪ್ಟ್ ಇಂಗ್ಲೀಷ್, ಆಲ್ ಅದರ್ ಲ್ಯಾಂಗ್ವೇಜ್ ಹಿ ಡಿಡ್ ಟ್ರಾನ್ಸ್ಲಿಟ್ರೇಷನ್. ಟ್ರಾನ್ಸ್ಕ್ರಿಪ್ಟ್ ಅಂದರೆ ಈಗ ಉರ್ದು ಇದೆ, ಅದರಲ್ಲಿ ಒಂದು ಸ್ಯಾಂಪಲ್. 4 दिन की जिंदगानी क्यों किसी से दुश्मनी, 4 दिन की जिंदगानी क्यों किसी से दुश्मनी, अगर दुश्मनी का हो तो कर ले दुश्मनी से दुश्मनी. ಅದು ನಮ್ಮ ನಾರಾಯಣ್ ರೆಡ್ಡಿಗೆ ಹಿ ವಾಸ್ ಸಪೋಸ್ ಟು ಕಮ್ ಆ್ಯಂಡ್ ರಿಲೀಸ್ ದ ಬುಕ್ ಆ್ಯಂಡ್ ಟಾಕ್ ಅಬೌಟ್ ದ ಬುಕ್. ನಾನು ಆಫ್ಟರ್ನೂನ್ ಕೊಟ್ಟೆ ದಿ ಎಂಟೈರ್ ಇತ್ತು ದೊಡ್ಡ ಬುಕ್. ಹಿ ಪಿಕ್ಡ್ ಅಪ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಆ್ಯಂಡ್ ಹಿ ಸೆಡ್, ನನ್ನ ಶಿರೀನ್ ವಾಯ್ಸ್ ಖಾನ್ ಆ ಥರ ಹೇಳ್ತಾರೆ. ಶಿರೀನ್ ಅಂದರೆ ಒಳ್ಳೆಯದಂತ, ವಾಯ್ಸ್ ಖಾ. ಇವರಿಗೆ ಉರ್ದುನಲ್ಲಿರುವುದು ಅಷ್ಟು ಇದೆ ನೋಡಿ. ಅವರ ಏನು ಸಿಂಪ್ಲಿಸಿಟಿ, ಯಾವುದು ಆ ಥರ. ದುಶ್ಮನಿ ಸೇ ದುಶ್ಮನಿ, ಯು ನೆವರ್ ಹೇಟ್ ದಿ ಪರ್ಸನ್, ಹೇಟ್ ದಿ ಕ್ವಾಲಿಟಿ ಆಫ್ ಹೇಟ್ರೆಡ್ ಅಂತಾರೆ. ಅದೇ ಅವರು ಈ ಆ್ಯಕ್ಚುಲಿ ಪ್ರಾಕ್ಟೀಸಸ್. ಅದರಲ್ಲಿ ವಿಲ್ ನಾಟ್ ಬಿ ಏಬಲ್ ಟು ರೈಟ್ ಲೈಕ್ ದಟ್. ನಾವೆಲ್ಲ ಆ ಥರ ಹೇಳೋಕ್ಕಾಗಲ್ಲ. ಇಷ್ಟೊಂದು ಲ್ಯಾಂಗ್ವೇಜ್ ಅವ್ರಿಗೆ ಒಂದು ಪ್ರಭುತ್ವ ಬರೋಕ್ಕೆ ಸಾನ್ಸ್ಕ್ರಿಟ್ ಕಾರಣನೋ ಅಥವಾ ಎಲ್ಲ ಪ್ರತಿಯೊಂದಕ್ಕೂ ನಂಗೆ ಬರ್ತದೆ. ಎವ್ರಿ ಲ್ಯಾಂಗ್ವೇಜ್, ಆಲ್ ದ 8 languages, ಈಸ್ ದ ಗ್ರಾಮರ್ ಆ್ಯಂಡ್ ಸಿಂಟ್ಯಾಕ್ಸ್, ಈಸ್ ವೊಕ್ಯಾಬ್ಯುಲರಿ, ಇವರು ಬೈ ಹಾರ್ಟೆಡ್ ಡಿಕ್ಷನರೀಸ್ and all self-taught. There is no guru like that. Even Urdu, he has learned it in 15 days. Just 15 days. ಆವಾಗ ಕಾಕಿನಾಡದಲ್ಲಿ ಕಡಪ ಸ್ಲಾಬ್ಸ್ ಅಂತ ಇರುತ್ತೆ, ಬ್ಲ್ಯಾಕ್ ಬೋರ್ಡ್ ಥರ. ಸೊ ಬಿಗ್ ಹಾಲ್ ಇದೆ, ಅಲ್ಲಿಂದ ಶುರು ಮಾಡ್ತಾರೆ. ಬಿಕಾಸ್ ಉರ್ದು ಸ್ಟಾರ್ಟ್ಸ್ ಫ್ರಮ್ ರೈಟ್ ಟು ಲೆಫ್ಟ್ ಅಲ್ಲ. ಸೊ ಕಾರ್ನರ್ ಅಲ್ಲಿ ಶುರು ಮಾಡಿದರೆ ನೈಟ್ 10 o'clock ಈ ಕಡೆ ಬಂದುಬಿಡ್ತಾರೆ, ವಿತೌಟ್ ಫುಡ್, ವಾಟರ್ ಬ್ರೇಕ್ ಏನೂ ಇಲ್ಲ. ಆ ಥರ ಮಾಡಿ ವಿತಿನ್ 10 days ಎಸ್ ಕಂಟ್ರೋಲ್ ದ ಎಂಟೈರ್ ಉರ್ದು ಭಾಷೆ. ಅದರಲ್ಲಿ ಪ್ರೊನೌನ್ಸಿಯೇಷನ್ ಖಾ ಗಾ ಎಲ್ಲ ಇಲ್ದ ಬರಬೇಕು, ಅದೆಲ್ಲ ಅವರು ಸ್ಪೆಷಲ್. ಅವರು ಉರ್ದು ಮಾತನಾಡುವಾಗ ಸಾಕ್ಷಾತ್ ಲತಾ ಮಂಗೇಶ್ಕರ್ ಕಾಂಪ್ಲಿಮೆಂಟ್ ಕೊಟ್ಟರು, ಸಾಹೇಬ್ರೆ ನಿನ್ನ ವಾಯ್ಸು ಆ ಉರ್ದು ಉರ್ದು ವಾಲೆ ಸಭಿ ಜ್ಯಾದಾ ಅಚ್ಚಾ ಹೈ ಬೋಲ್ತೆ. ನನ್ನ ಈಗ ನೌಶಾದ್ ಇದ್ದರೆ ತೊಬ ಮಾಡ್ತಾರೆ. ಏನಂತಾರೆ ಇವ್ರನ್ನ ವರ್ಡ್ಸ್ ಎಲ್ಲ ಡಿಕ್ಷನರಿ ಎಲ್ಲಿಂದ ತೊಗೊಂಡು ಬರ್ತಾರೆ, ಅವ್ರಿಗೆ ಏನು ಗೊತ್ತಾಗಲಿಲ್ಲ. ಈವನ್ ಡೇ ಟು ಡೇ ಮಾಡ್ತಾರೆ. ಇದು ಒಂದು ಹೈಯೆಸ್ಟ್. ಇವರು ನಮ್ಮ ರಾಮಸುಬ್ರೆಡ್ಡಿ TRS ಅಂತ ಹೇಳ್ತಾರೆ. ಅವರು ಒಂದು 70th ಬರ್ಡೇಗೆ ಒಂದು ಫಂಕ್ಷನ್ ಮಾಡಿದರು ವೈಜಾಗ್ನಲ್ಲಿ. ಆವಾಗ 8 ಭಾಷೆಯಲ್ಲಿ ಇವರು ಒಂದು ಹಾಡು ಬರೆದು SPB ಹಾಡಿದರು. ಒಂದು ಉರ್ದು ಹಾಡು ಅದರಲ್ಲಿದ್ದು ಪಾಕಿಸ್ತಾನ ಕೆಲವರು ಬಂದು ಅದು ಹೇಳಿಬಿಟ್ಟಿದ್ದು ಯಾರು ಅಂತ. ಅಂದರೆ PB ಶ್ರೀನಿವಾಸ ಅವರು ನೆಟ್ಟಿಗೆ ನಮ್ಮ ಮನೆಗೆ ಬಂದುಬಿಟ್ರು ಚೆನ್ನೈಗೆ. ನಾವು ತಿಳಿಸ್ಕೊಂಡಿದ್ದೀವಿ ಯಾರು ಉರ್ದು ಅವರೇ ಇಷ್ಟು ಒಳ್ಳೆ ಉರ್ದು, ಚೇಸ್ಟ್ ಉರ್ದು, ಓನ್ಲಿ ಉರ್ದು ಪೀಪಲ್ ಕ್ಯಾನ್ ರೈಟ್ ಅಂತ. ನನ್ನ ನೆಗೆಗೆ ಇದೆ ಏನ್ರಿ ಇದು ಒಂದು ಬ್ರಾಹ್ಮಣ ತಮಿಳ್ನಾಡಿನ ಅವರು ಇಷ್ಟು ಒಳ್ಳೆಯದಾಗಿ ಮಾಡಿದ್ರು ಅಂತ ಪಾಕಿಸ್ತಾನ ಅವರು ಅವ್ರೇನು ಹೈಯೆಸ್ಟ್ ಅವರೆಲ್ಲ ಮುಷಾಯರಲ್ಲಿ ನಮ್ಮ ತಂದೆಯವರು ಮುಷಾಯರಲ್ಲಿ ಮಾಡ್ತಾರೆ. ಈಸ್ ಪರ್ಮಿಟೆಡ್. ವಾಹ್ 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 ಅಂತಾರೆ. ಶಹಬಾಷ್ ಕೊಕನಾಡಿ ಈಸ್ ಈಸ್ ಸಿಗ್ನೇಚರ್. ಶಹಬಾಷ್ ಕೊಕನಾಡಿ ಈಸ್ ಇಸ್ ಬರ್ತ್ ಪ್ಲೇಸ್ ಕಾಕಿನಾಡ. ಅದಕ್ಕೆ ಶಹಬಾಷ್ ಅಂತ ಇಟ್ಕೊಡ್ತಾರೆ ನ್ಯಾಚುರಲಿ. ಯು ಜಸ್ಟ್ ಆಸ್ ಪರ್ ಎ ಲೀಡ್. ನನ್ನ ಡೈಲಿ ರೊಟೀನ್ ಅಂತ ಅಂದರೆ ಆ ಥರ ಒಂದು ಸ್ಪೆಷಲ್ ಆಗಿ ಏನೂ ಇಲ್ಲ. ಬಟ್ ಐ ಗೆಟ್ ಅಪ್ ಎಟ್ 2:30 ಬ್ರಹ್ಮ ಮುಹೂರ್ತದಲ್ಲಿ ಡೈಲಿ ನಾನು ಆ ಥರ ಐ ವಿಲ್ ಗೆಟ್ ಅಪ್. ಅಲ್ಲಿಂದ
ಆ ಮುಹೂರ್ತದಲ್ಲಿ ನಾವು ಮೆಡಿಟೇಷನ್ ಮಾಡ್ತೀವಿ, ಸುಷುಮ್ನ ಕ್ರಿಯಾ ಯೋಗ ಅಂತ. ದಟ್ ಎನರ್ಜಿ ಇಟ್ ಕೀಪ್ಸ್ ಮಿ ಗೋಯಿಂಗ್ ಫಾರ್ ನೆಕ್ಸ್ಟ್ ಡೇ ಮಾರ್ನಿಂಗ್ 2:40. ಸೊ ಯಾವಾದರೂ ಅದೇ ಥರ ಇಟ್ ಡಸಂಟ್ ಮೇಕ್ ಮಿ ಟೈರ್ಡ್. ಮೈ ಬ್ಯಾಟ್ರಿ ಈಸ್ ಫುಲ್ಲಿ ಚಾರ್ಜ್ಡ್. ಐ ಫೀಲ್ ಆಲ್ವೇಸ್ ಟೋಟ್ಲಿ ಬ್ಲಿಸ್ಫುಲ್. ಐ ಆಲ್ವೇಸ್ ಫೀಲ್ ಸೋಕ್ಡ್ ಇನ್ ಬ್ಲಿಸ್ಫುಲ್. ಸೊ ನಮಗೆ ಯಾವಾದರೂ ಒಂದು ಡಲ್ ಮೂಮೆಂಟ್ ಅಂತ ಏನೂ ಇರೋದಿಲ್ಲ. ಎಷ್ಟೇ ಕಷ್ಟ ಬರಲಿ ಅದು ಇಷ್ಟವಾಗಿ ತಗೊಳ್ತೈತಿ. ಸೊ ಅದಕ್ಕೆ ನನಗೆ ಯಾವಾಗಲೂ ಎಷ್ಟು ಏನಿದ್ರೆ ಎಲ್ಲ ಐ ಟೇಕ್ ಇಟ್ ವೆರಿ ಈಸಿ ಆ್ಯಂಡ್ ಸಮ್ಹೌ ಐ ಆಮ್ ಏಬಲ್ ಟು ಮೇಂಟೈನ್ ದ್ಯಾಟ್. ಅದು ನನ್ನ ಸ್ಪೆಷಾಲಿಟಿ ಏನಿಲ್ಲ, ಅದು ದೇವರ ಇಟ್ಸ್ ಎ ಬ್ಲೆಸ್ಸಿಂಗ್ ಫ್ರಮ್ ಮೈ ಗುರುಸ್, ಆಲ್ ಮೈ ಗುರುಸ್. At what time you go to the office? ಹೌದು. ಸೊ ಆಫೀಸ್ ಪ್ರಾಕ್ಟೀಸ್ ನಾನು ಐ ಆಮ್ ಮೋರ್ ಲೈಕ್ ಎ ಕನ್ಸಲ್ಟೆಂಟ್. Being a chartered accountant, people come to me for advice and counseling. So nandu table work ज़्यादा ಇರೋದಿಲ್ಲ. ನಂದು ವೆರಿ ಓಲ್ಡ್ 10 ಪಾರ್ಟ್ನರ್ಸ್ ಇದ್ದಾರೆ. ಸೊ ರೆಗ್ಯುಲರ್ ಡೇ ಟು ಡೇ ನಮಗೆ ಏನು ಹೋಗೋಕ್ಕೆ ನೆಸೆಸಿಟಿ ಇರೋದಿಲ್ಲ. ಬಟ್ ಯಾವಾಗಲೂ ಐ ಕೀಪ್ ಮೈ ಸೆಲ್ಫ್ ಬಿಸಿ. ಎಸ್, ಈವನ್ at the age of 71 I am still an auditor practicing, because for a practicing auditor age is not the criteria. As long as my corporeal faculties are good, as long as I can talk and think perfectly, so there is no retirement, there is no tiring. Retiring illa. You get what you want. The perfection. Like MS Viswanathan, ಇವ್ರಿಗೆ ಆ ಟ್ರೈಟ್ಸ್ ಬಂದದ್ದು. ಹೌದು, MS ವಿಶ್ವನಾಥನ್ ಇವ್ರ ಬಗ್ಗೆ ವಾಯ್ಸು ಇಟ್ಕೊಂಡು ಅದನ್ನ ಥರ ಅದೇ ಇವರಿಗೆ ಯಾವ ಒಳ್ಳೆಯದಿರುತ್ತೆ ಅಂತ ಅವ್ರು ಮ್ಯೂಸಿಕ್ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ಬೋದು. ಅವರೊಂದು ಹಾಡು ತಮಿಳ್ನಲ್ಲಿ, துள்ளித்திருந்த பெண்ணொன்று துயில் கொண்டதே நின்று, துள்ளித்திருந்த பெண்ணொன்று துயில் கொண்டದೇ ನಿಂಡ್ರು ಅಂತ ಈ ಸಾಂಗು. ಇದು ವಾಲಿ ಲಿರಿಕ್ಸ್ ಕೊಟ್ಟರು. ಇದು ನನ್ನ ತಂದೆಗೋಸ್ಕರ ಅವರು ಇಟ್ಟಿದ್ದಾರೆ. ಮತ್ತು ನನ್ನ ತಂದೆಗೆ ಏನಾದರೆ ಅಂದರೆ ಒನ್ ಮಂತ್ ಹಿ ಕುಡ್ ನಾಟ್ ಸಿಂಗ್. he had to travel, he had to go to Salem, Modern, and he fell, he didn't, health did not permit. So producer ಹೇಳಿದರು, ನೋಡಿರಿ ಒನ್ ಮಂತ್ ಆಗ್ತಾ ಇದೆ, 2 lakhs ಇನ್ವೆಸ್ಟ್ ಮಾಡಿದ್ದಾರೆ ಆ ಕಾಲದಲ್ಲಿ. 2 lakhs ಸಿಟ್ಟು ರೆಡಿ ಆಗಿದೆ, ಜಮಿನಿ ಗಣೇಶನ್ ರೆಡಿ ಆಗಿದೆ, ಈ ಹಾರ್ಟ್ ಒಂದು ರೆಕಾರ್ಡಿಂಗ್ ಮಾಡಬೇಕಾಯ್ತು. ಬೇರೆ ಯಾರಾದರೂ ಆರ್ಟಿಸ್ಟ್ ಇಟ್ಟು ನೀವು ಅದು ರೆಕಾರ್ಡ್ ಮಾಡ್ಬೋದಲ್ಲ ಅಂತಾರೆ. ಇವರು ಒಂದೇ ಮಾತು ಹೇಳಿದರು, ಈ ಹಾಡು ಓನ್ಲಿ PBS ಹಾಡಲಿಕ್ಕೆ, ಅವರಿಗೋಸ್ಕರ. ನಿಮಗೆ ಬೇರೆ ಹಾಡು ಬೇಕಂದರೆ ಅದು ಬೇರೆ ಹಾಡು ಬೇರೆ ಮೆಟ್ಟು, ಇದು ಮಾಡೋದು ಸಾಧ್ಯ ಇಲ್ಲ ಅಂತ. ಸೊ ಅವ್ರು ಬಂದರು, ರೆಕಾರ್ಡಿಂಗ್ ಮಾಡ್ತಾ ಇದ್ರೆ ಇವರು ಸ್ಟಾರ್ಟಿಂಗ್ ಮಾಡಿದೆ, ತುಳ್ಳಿತ್ತಿರಿಂದ ಪೆಣ್ಣುಂಡ್ರು ಅಂದರೆ ಭೇಷ್ ಅಂದರು. ನೋಡಿ, ಇದಕ್ಕೋಸ್ಕರನೇ ನಾನು ಕಾಯ್ತು. ಇವಾಗೆ ಅದು ಹಾಡು. ಅದು ஆசை நெஞ்சில் இருந்தாலும் அமைதி கொள்ளும் முகம் ஏனோ ಅನ್ನೈ ತಂದ ಸೀದನಮೋ, ಅದು ಭೇಷ್ ಅಂದ್ರೆ ಮತ್ತೆ. ಸೊ ಆ ಥರ ಅವ್ರದ್ದು ಒಂದು ವಾಯ್ಸ್ನಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಇದೆಲ್ಲ ಅವರು ಯಾವಾಗಲೂ ಏನು ರಿಹರ್ಸಲ್ ಮಾಡೋದಿಲ್ಲ, ಆ ಥರ ಡೈರೆಕ್ಟಾಗಿ ಬರ್ತಾ ಕೇಳ್ತಾರೆ, ಹಾಡು ಮಾಡ್ತಾರೆ. ಅದು ಸಮಥಿಂಗ್ ಸ್ಟ್ರೇಂಜ್. ಐ ಹ್ಯಾವ್ ನೆವರ್ ಸೀನ್ ಹಿ ಇಸ್ ಡೂಯಿಂಗ್ ರಿಹರ್ಸಲ್ ಮನೆಯಲ್ಲಿ. ಎಷ್ಟು ಕಷ್ಟ ಇದ್ದರೂ ಆ ಥರ ನ್ಯಾಚುರಲ್ ಆಗಿ ಬರುತ್ತೆ. ಇದು நிலவே என்னிடம் நெருங்காதே, நீ நினைக்கும் இடத்தில் நான் இல்லை, மலரே என்னிடம் மயங்காதே, நீ மயங்கும் வகையில் நான் இல்லை, நிலவே என்னிடம் நெருங்காதே, நீ நினைக்கும் இடத்தில் ನಾನಿಲ್ಲೈ. ಈ ಸಾಂಗ್ ಬಗ್ಗೆ ನಾನು ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಹೇಳೋಕ್ಕೆ, ಇದೇನೆಂದರೆ ಭಾಗ್ಯಶ್ರೀ ಅಂತ ರಾಗ. ಈ MS ವಿಶ್ವನಾಥ್ ಇವರಿಗೋಸ್ಕರ 32 ವೆರೈಟೀಸ್ ಆಫ್ ಕಂಪೋಸಿಷನ್ ಮಾಡಿದರು. ಅದೆಲ್ಲ ಮಾಡಿಬಿಟ್ಟು, ಸೀನಣ್ಣೆ ನಿಮಗೆ ಯಾವ ಥರ ಇದ್ದಾರೆ ಅದೇ ಆ ಥರ ಹಾಡಿ ಅಂತ ಇವರು ಇದು ಹಾಡಿದರು. ಒಂದು ಸಲ ಬ್ಯಾಂಗ್ಳೂರಿನಿಂದ ಒಬ್ಬರು ಡೈ ಹಾರ್ಟ್ ಫ್ಯಾನು ಅವ್ರು ಬಂದರು. ವುಡ್ಲ್ಯಾಂಡ್ಸ್ನಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ಈ ಈಸ್ ರೈಟಿಂಗ್ ಸಮಥಿಂಗ್. ಅವ್ರು ಬಂದು ಈ ಥರ ನಿಂದುಬಿಟ್ರು.
45 minutes he was standing to tell something. ನಮ್ಮ ತಂದೆಯವರು ಇನ್ ಬಿಟ್ವೀನ್ ಒಂದು ಸಲ ನೋಡಿಕೊಂಡು ಸ್ವಲ್ಪ ಕಂಟಿನ್ಯೂ ಅವ್ರನ್ನೇ ರಿಜಿಸ್ಟರ್ ಮಾಡಲಿಲ್ಲ. ಸೊ ಹಿ ವಾಸ್ ನಾಟ್ ರೆಕಗ್ನೈಸ್ ದಟ್ ಈ somebody is there ಅಂತ. ಇದೆಲ್ಲ ಕಂಪ್ಲೀಟ್ ಮಾಡಿಟ್ಟು ಆಮೇಲೆ ಅದು ಆಗುವಾಗ ಯಾವಾಗ ಬಂದರು ನೀವು ಸಾಹೇಬ್ರೆ 45 ಮಿನಿಟ್ಸ್ ಆಗಿ ನಾನು ನಿಲ್ಕೊಂಡಿದ್ದೀರಾ, ನಿಮಗೆ ಒಂದು ಮಾತು ಹೇಳಬೇಕಿತ್ತಂತ. ಆ ನಿಲವೇ ನೀಡಮ್ನಲ್ಲಿ ನೀ ಅಂತ ಹೇಳ್ತಾರ ಅಲ್ರ, ಅದು ಆ ಥರ ಗ್ಲೈಡ್ ಆಗ್ತಿದೆ. ಆ ಸ್ವರಾಕ್ಷರ ಅಂದರೆ ನೀ ನಿಷಾದ ಅಲ್ಲಿ ಈವನ್ ಇನ್ ದಿ ಲಿರಿಕ್ಸು ಅದು ನೀ ಆ ನಿಷಾದ రెండు ಅಷ್ಟು ಬ್ಯೂಟಿಫುಲ್ ಆಗಿ ಇದು ಮಾಡುವಾಗ ಅದು ಅವ್ರನ್ನ ಸ್ಪೆಷಾಲಿಟಿ. ಅದು ಹೇಳೋಕ್ಕೆ ಅವ್ರು ಬಂದು ಹಿಂದ್ಕೊಂಡು ಈವನ್ ಬೃಂದಾವನ್ ಎಕ್ಸ್ಪ್ರೆಸ್ ಓದಿದ್ರು ಪರವಾಗಿಲ್ಲ, ಇದು ನಾನು ನಿಮ್ಗೆ ಹೇಳಕ್ಕೆ ಅಂತ ಇಲ್ಲಿ ನಿಲ್ಲಿಸಿದ್ದೆ ಅಂತ ಹೇಳಿದೆ. ಅಷ್ಟು ಒಳ್ಳೆ ಸಾಂಗ್ ಅಂದರೆ ಏನೇನು ಅವ್ರನ್ನ ಫಾಲೋವರ್ಸ್ ಫ್ಯಾನ್ಸ್ ಎಲ್ಲ ಇದ್ದಾರಲ್ಲ, ಆ ಥರ ಏನು ಸ್ಪೆಷಾಲಿಟಿ ಇದೆ ಅಂತ ಅವ್ರು ನೋಡ್ತಾ ಇರ್ತಾರೆ ಅವರಿಗೆ. ಅದೇ ಸ್ಪೆಷಲ್ ಅವ್ರಿಗೆ. ಆ ಹಾಡು ಎಷ್ಟು ಇನ್ಫ್ಲುಯೆನ್ಸ್, ಎಷ್ಟು ಚೆನ್ನಾಗಿರುತ್ತೆ ಅದಲ್ಲ ಅಲ್ವಿ. ತೂಗುವೆ ರಂಗನ ತೂಗುವೆ ಕೃಷ್ಣನ ಜೋ 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 ಹಾಡುವೆ, ತೂಗುವೆ ರಂಗನ ತೂಗುವೆ ಕೃಷ್ಣನ ಜೋ 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 ಹಾಡು. ಇದು ಜೇಸುದಾಸ್ ರೆಕಾರ್ಡ್ ಮಾಡುವಾಗ ಆ ಥರ ಆ ಪರ್ಫೆಕ್ಷನ್ ಬರಬೇಕಂತ ನನ್ನ ತಂದೆಯವರು 1 or 2 hours ಟೈಮ್ ತಗೊಂಡಿದ್ರು. ಫ್ಲೈಟ್ ರೆಡಿಯಾಗಿದೆ, ರೆಕಾರ್ಡಿಂಗ್ ಆಗ್ತಾ ಇಲ್ಲ ಅಂತ ಸ್ವಲ್ಪ ಟೆನ್ಷನ್ ಇದ್ದಿದ್ದಾರೆ. ಆದರೆ ಇವರು ಬೀಳಲಿಲ್ಲ, ಒಳ್ಳೆ ಅದು ಹಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಜೇಸುದಾಸ್. ನಾವೆಲ್ಲರೂ ಹೋಗಿ ವಿ ಕುಡ್ ಟೇಕ್ ದಿ ಫ್ಲೈಟ್ ಆಲ್ಸೋ ಈಸಿಲಿ, ನೋ ಪ್ರಾಬ್ಲಮ್. ಅಪಾರ್ಟ್ ಫ್ರಮ್ ಮೈ ಪ್ರೊಫೆಷನ್, ಮೈ ಗುರು ಶ್ರೀ PVK Punneshwara, because of his blessings, I would say, I have done MA Astrology, MA Philosophy and Religion, and PhD in Astrology. This MA Philosophy and Religion somehow attracted me and made me take to spirituality. So I have done a lot of spiritual exercises, and in the process I was initiated into Kundalini way back in 94. Swami ರಾಮೇಶ್ವರಾನಂದಗಿರಿ ಅಂತ ಮಲಯಾಳ ಸ್ವಾಮಿ ಮಠದ ಹೆಡ್ ಆಗಿದ್ದಾರೆ ನಮ್ಮ ಗಾಂಧಿನಗರದಿಂದ. ಆವಾಗ ನನಗೆ ಐ ವಾಸ್ ಡ್ರೈವಿಂಗ್ ಸ್ಕೂಟರ್ 2-wheeler. ಸೊ ನಾನು ತಿಳ್ಕೊಂಡಿದ್ದೆ ಇದೇನು ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ. ಆದರೆ ಅವರು ಒಂದು ಸ್ಮಾಲ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಈನಾಡ್ ಪೇಪರ್ನಲ್ಲಿ, ಕುಂಡಲಿನಿ ಶಕ್ತಿಪಾತ ಮಾಡ್ತೀವಿ ಅಂತ. ಸೊ ನಾನು ಹೋದರೆ ಅವ್ರ ಆಶ್ರಮಕ್ಕೆ ಹೋಗುವಾಗ ನಾನು ಹೇಳಿದರೆ ಈ ಥರ ಸ್ವಲ್ಪ ಪೇಯ್ನ್ ಇದೆ ಅಂತ. ಅವರು ಹೇಳಿದರು ಇದು ಬ್ಯಾಕ್ ಪೇಯ್ನ್ ಅದಕ್ಕಿಲ್ಲ, ನಿಮಗೆ ಕುಂಡಲಿನಿ ಜಾಗೃತ ಆಗ್ತಾ ಇದೆ, ಅದಕ್ಕೆ ಒಳ್ಳೆಯದು, ನೀವು ಯು ಕ್ಯಾನ್ ಟೇಕ್ ಇನಿಷಿಯೇಷನು. ಮತ್ತು ಒಂದೇ ಕಂಡೀಷನು, ಕಂಟಿನ್ಯೂಸ್ ಆಗಿ 40 ದಿನ ನೀವು ಅದು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಅದು ಆಗುತ್ತೇನೋ ನೋಡ್ಕೊಳ್ಳಿ. ಯಾಕಂದರೆ ನಾನು 25 days ಇನ್ ಎ ಮಂತ್ ಐ ಟ್ರಾವೆಲ್. ಆ ಥರ ಇರುವಾಗ ಇದು ಆಗುತ್ತಾ ಇಲ್ಲ ಅಂತ ಅವರು ಸ್ವಲ್ಪ ಡೌಟ್ ಇದ್ದ. ಇಲ್ಲ ಸರ್ ನಾನು ಮಾಡ್ತೀನಿ ಅಂತ ವಾಕ್ ಕೊಟ್ಟಿದ್ದೆ. ಯು ವೋಂಟ್ ಬಿಲೀವ್, ಆನ್ ದ ವೆರಿ ಫಸ್ಟ್ ಡೇ ವೆನ್ ಇನಿಷಿಯೇಟೆಡ್ ಶಕ್ತಿಪಾತ್ ಈ ಥರ ಮಾಡ್ತಾರೆ ಅವರು, ಈ ಬ್ರುಕ್ಟಿನಲ್ಲಿ ಆ ಥರ ಪ್ರೆಸ್ ಮಾಡ್ತಾರೆ. ಅದು ಅವರು ಟಚ್ ಮಾಡಿದ್ರೆ ನಮಗೆ ಇಮ್ಮಿಡಿಯೇಟ್ ಜಾಗೃತವಾಗಿದೆ. ಒಂದು 1 lakh ವೋಲ್ಟೇಜ್ ಇದ್ದರೆ ಎಷ್ಟಿತ್ತ ಅಂಥ ಪವರ್ ನನಗೆ ಅದು ಬಂತು. ಆಮೇಲೆ 40 days ನಾನು ಕಂಟಿನ್ಯೂಸ್ ಮಾಡಿದೆ. ಒಂದು ಸಲ ಇಷ್ಟುವರೆಗೆ ವಾಟ್ರು ಫ್ಲಡೆಡ್ ರೈನು ಇದ್ರೂ ಸರಿ ನಾನು ಆಶ್ರಮಕ್ಕೆ ಹೋಗಿದ್ದೆ. ಯಾಕೆ ಬಂದ್ರಿ ಅಂತ. ಸರ್ ನೀವು ಹೇಳಿದ್ರಲ್ಲ ನಾವು ಬ್ರೇಕ್ ಮಾಡಬೇಕಾಯ್ತಂತ, ಅದಕ್ಕೆ ನಾನು ಬಂದೆ ಅಂತ. ಒಳ್ಳೆ ಭಾಳ ಸಂತೋಷ ಅಂತ ಹೇಳಿದರು. ಆಮೇಲೆ ಈ ಸಲ ಕಂಟಿನ್ಯೂ ಆಫ್ಟರ್ 40 days ಅಂತ ಕೇಳಿದೆ. ಎಸ್ ಯು ಕ್ಯಾನ್ ಅಂತ. ಅವಾಗ 108 days ಕಂಟಿನ್ಯೂಸ್ಲಿ ಐ ಡಿಡ್ ದಟ್ ಮೆಡಿಟೇಷನ್. 108th ಕ್ಲೈಮ್ಯಾಕ್ಸು ತಿರುಮಲೆಯಿಂದ ಇವ್ರನ್ನ ಮಲಯಾಳ ಸ್ವಾಮಿ ಮಠದ ಹೆಡ್ ಕ್ವಾರ್ಟರ್ಸ್ ಇದೆ, ಅಲ್ಲಿ ಹೋಗಿ ಅವರು ಎಲ್ಲಿ ತಪಸ್ ಮಾಡಿದರು, ಒಂದು ಕೆ ಒಳಗೆ ಅವರು 12 years ತಪಸ್ ಮಾಡಿದರು. ಆ ಗೋಗರ್ಭದಲ್ಲಿ ನಾವು ಹೋಗುವಾಗ ಒಳಗೆ ಹೋಗುವಾಗಲೇ ಕರೆಂಟ್ ಚಾರ್ಜ್ ಆಗಿದೆ ಇದೇ ಥರ ಅಲ್ಲಿ. ಸೊ ದ್ಯಾಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಫೀಲಿಂಗ್ ಅದು. ಯಾವುದು ಆಮೇಲೆ somehow or other I have been exposed to so many religious and personalities. ನಮಗೆ ಶ್ರೀ ರವಿಶಂಕರ್
ಅದೇ ಥರ ಕುಂಡಲಿನಿ ಯೋಗ, ಸುಷುಮ್ನ ಕ್ರಿಯಾ ಯೋಗ ಅಂತ ಮಾತಾ ಆತ್ಮಾನಂದ, ಅದು ಲೇಟೆಸ್ಟ್. ಅದು ಮಹಾವೀರ್ ಬಾಬಾ ನಮ್ಮ ಲೈಫ್ನಲ್ಲಿ ಬಂದುಬಿಟ್ರು. ಐ ರೆಡ್ ಆಟೋಬಯೋಗ್ರಫಿ ಆಫ್ ಯೋಗಿ ವೇ ಬ್ಯಾಕ್ ಇನ್ 1977 ವೆನ್ ಮೈ ಫಾದರ್ ಪ್ರೆಸೆಂಟೆಡ್ ದಟ್ ಬುಕ್. ಸೊ ಅಲ್ಲಿಂದ ನಮಗೆ ಈ ಥರ ಒಂದು ಸ್ಪಿರಿಚುವಲ್ ಅಕ್ವೈಂಟೆನ್ಸಸ್ ಆ್ಯಂಡ್ ಕಮಿಂಗ್ ಇನ್ ಟು ಸ್ಪಿರಿಚುವಾಲಿಟಿ ಇಟ್ ಹ್ಯಾಪನ್. ಈವನ್ ಟುಡೇ ಐ ಕಂಟಿನ್ಯೂ ಮೈ ಮೆಡಿಟೇಷನ್ at the time of Brahma Muhurta with this emblem. This is the Mahamudra. So all the time I keep that for about 4 to 5 in the early morning, and I feel totally charged. For the whole day my battery is fully charged. ಸರ್, ಪಿ ವಿ ಶ್ರೀನಿವಾಸ್ ಅವ್ರದ್ದು ಭಕ್ತಿಗೀತೆಗಳ ಬಗ್ಗೆ, ಅದು ಸಂಸ್ಕೃತ ಲಿಪಿ ಇರುವಂಥ ಬೇರೆ ಯಾವುದಾದ್ರು ಸುಪ್ರಭಾತಗಳ ಬಗ್ಗೆ ಈಗಲೂ ಸ್ಟಿಲ್ ಎಲ್ಲ ದೇವಸ್ಥಾನಗಳಲ್ಲೂ ನಾವು ಅವ್ರದ್ದನ್ನೇ ಕೇಳ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ನಿಮ್ಮೊಂದು 2 ಮಾತು. ಖಂಡಿತವಾಗ ಅವರಿಗೆ ನ್ಯಾಚುರಲ್ ಆಗಿ ಆ ವಾಯ್ಸು ಒಂದು ಭಕ್ತಿ ವಾಯ್ಸ್, ಅದು ನ್ಯಾಚುರಲ್ ಆಗಿ. ಆ್ಯಂಡ್ ನನ್ನ ಗ್ರ್ಯಾಂಡ್ ಫಾದರು ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ಸಂಸ್ಕೃತ ಟ್ರೈನಿಂಗ್ ಕೊಟ್ಟರು. ಅದಕ್ಕೆ ಅವರು ಮಾಡ್ಯುಲೇಷನು, ಪ್ರೊನೌನ್ಸಿಯೇಷನು ಒಂದು ಫ್ಲಾ ಯು ಕೆನಾಟ್ ಫೈಂಡ್, ಅಷ್ಟು ಅದು ಭಾವ ಅಷ್ಟು ಥರ ಬರುತ್ತೆ. ಈಗ ನೋಡಿ, ಮುಕುಂದ ಮಾಲ ಅಂತ ಕುಲಶೇಖರ ಆಳ್ವಾರು ಮಾಡಿದ್ದದು, ಕುಲಶೇಖರ ಆಳ್ವಾರು ಅದನ್ನು ಇವರು ಕಂಪೋಸ್ ಮಾಡಿದರು. ಅದು ರಾಗಮಾಲಿಕದಲ್ಲಿದೆ. ನಮ್ಮ ಫ್ರೆಂಡ್ ಒಬ್ಬರು ಚಾರ್ಟರ್ಡ್ ಅಕೌಂಟ್ ರಾಮ್ಜಿ ಅಂತ, ಐ ವಾಸ್ ಜಸ್ಟ್ ವಾಕಿಂಗ್ ಇನ್ ಮೈಲಪುರ್. ಆದರೆ ಅವರು ಎದುರಿಗೆ ಬಂದರು, ಫಣೀಂದ್ರ ನಿಲ್ಲಿ, ನಾನೊಂದು ಹೇಳಬೇಕು ನಿಮಗೆ. ಆ ಮುಕುಂದ ಮಾಲದಲ್ಲಿ ಅವರೊಂದು ಶ್ಲೋಕ ಹಾಡ್ತಾರೆ, ಏನು ರೀ ಅದು, ನನಗೆ ಡೈಲಿ ನಾನು ಕೇಳ್ತೀನಿ, ಡೈಲಿ ಐ ವಿಲ್ ಕ್ರೈ ಅಂತ. ನನಗೆ ಆಗಲಿಲ್ಲ ಅಷ್ಟು ಥರ, ಏನು ರೀ ಅದಂತ. 33rd ಶ್ಲೋಕ ಮುಕುಂದ ಮಾಲ. ಓಕೆ, ಹಾಗೆ ಪರವಾಗಿಲ್ಲ. ಲಾರಿ ಹೋಗ್ತಾ ಇದೆ, ಪರವಾಗಿಲ್ಲ. ಸ್ವಲ್ಪ ಇದು ವಾಯ್ಸ್ ಏನು ಕರೆಕ್ಟ್ ಆಗ್ತಿದೆ ಅಲ್ವಾ? ಅಲ್ಲಿ ಅವ್ರ ಮೈಕ್ ಇದೆಯಲ್ಲ, ಚೂರಿ ಕಡೆ. ಕೃಷ್ಣೋ ರಕ್ಷತು ನೋ ಜಗತ್ರಯ ಗುರುಃ ಕೃಷ್ಣಂ ನಮಸ್ಯಾಮ್ಯಹಂ ಕೃಷ್ಣೇ ನಾಮರ ಷಡ್ರಹೋ ವಿನಿಹತ ಕೃಷ್ಣಾಯ ತುಭ್ಯಂ ನಮಃ. ಕೃಷ್ಣಾದೇವ ಸಮುದ್ದಿತಂ ಜಗದಿದಂ ಕೃಷ್ಣಸ್ಯ ದಾಸೋಸ್ಮ್ಯಹಂ. ಕೃಷ್ಣಾದೇವ ಸಮುದ್ದಿತಂ ಜಗದಿದಂ ಕೃಷ್ಣಸ್ಯ ದಾಸೋಸ್ಮ್ಯಹಂ. ಕೃಷ್ಣೇ ತಿಷ್ಠತಿ ಸರ್ವಮೇತದಖಿಲಂ. ಹೇ ಕೃಷ್ಣ ರಕ್ಷಸ್ವ ಮಾಂ. ಹೇ ಕೃಷ್ಣ ರಕ್ಷಸ್ವ ಮಾಂ. ಹೇ ಕೃಷ್ಣ ರಕ್ಷಸ್ವ ಮಾಂ. ಇದರಲ್ಲಿ ಹೈಲೈಟ್ ಏನಂದರೆ, ಆ 3 ಸ್ಥಾಯಿಸ್ನಲ್ಲಿ ಹೇ ಕೃಷ್ಣ ಅಂತ ಹೇಳೋದು, ಅದು ಅವ್ರು ಹೇಳಿದ ಮೇಲೆ ನಾನು ಅದು ಯಾವಾಗಲೂ ಅದು ಕೇಳುವಾಗ ನಮಗೆ ಧಾರತ್ತ ಬರುತ್ತೆ. ಅದು ಅಷ್ಟು ಬ್ಯೂಟಿ. ಅದು ನನಗೆ ಮುಂಚೆ ಬರಲಿಲ್ಲ, ಅವ್ರು ಹೇಳಿದ ಮೇಲೆ ನಾನು ಅದು ಅನುಭವಕ್ಕೆ ಬಂದಿತ್ತು. ಅದು ಅಷ್ಟು ಒಳ್ಳೆ ಸಾಂಗ್ ಅದು. ಅದೇ ಥರ ಅದೇ ಇದರಲ್ಲಿ ಇನ್ನೊಂದು 40th ಶ್ಲೋಕ ಮುಂಚೆ ಒಂದಿದೆ. ನಮಾಮಿ ನಾರಾಯಣ ಪಾದ ಪಂಕಜಂ ಕರೋಮಿ ನಾರಾಯಣ ಪೂಜನಂ ಸದಾ ವದಾ ನಾರಾಯಣ ನಾಮ ನಿರ್ಮಲಂ ಸ್ಮರಾಮಿ ನಾರಾಯಣ ತತ್ವಮವ್ಯಯಂ ಸ್ಮರಾಮಿ ನಾರಾಯಣ ಪಾದ ಪಂಕಜಂ ಕರೋಮಿ ನಾರಾಯಣ ಪೂಜನಂ ಸದಾ ವದಾಮಿ ನಾರಾಯಣ ನಾಮ ನಿರ್ಮಲಂ ಸ್ಮರಾಮಿ ನಾರಾಯಣ
ತತ್ವಮೌಲ್ಯವ. ಇದು ವಿ.ಎ.ಕೆ. ರಂಗಾರಾವ್ ಅಂತ ಒಂದು ಕ್ರಿಟಿಕ್ ಇದ್ದಾರೆ, ಇದು ಜಮೀನ್ದಾರ್ ಆಫ್ ಚಿಕ್ಕವರಾವ್. ಅವರು ಯಾವಾಗಲೂ ಏನು ಒಳ್ಳೆ ಅಂತ ಅವರು ಹಿ ವಿಲ್ ನಾಟ್ ಟೆಲ್, ಹೈಯೆಸ್ಟ್ ಕ್ರಿಟಿಕ್ಸ್ ಅವರು ಇದು ಹೇಳಿಬಿಟ್ಟು ಅವ್ರು ಹೇಳಿದರು ನಮ್ಮ ತಂದಂತ ಸಾಹೇಬ್ರೆ, ಇದು ನೀವು ಈ ಶ್ಲೋಕ ನೀವು ಹಾಡುವಾಗ ಐ ಸಾ ಓನ್ಲಿ ಕುಲಶೇಖರ ಆಳ್ವಾರ್, ಐ ಡಿಡ್ ನಾಟ್ ಸಿ ಪಿ ಬಿ ಶ್ರೀನಿವಾಸ್. ಹೈಯೆಸ್ಟ್ ಕಾಂಪ್ಲಿಮೆಂಟ್ ಫ್ರಮ್ ಎ ಕ್ರಿಟಿಕ್ ಹೂ ವಿಲ್ ನೆವರ್ ಅಗ್ರಿ ಫಾರ್ ಈಸಿಲಿ ಹಿ ವಿಲ್ ಕಾಂಪ್ರಮೈಸ್ ಆಗೋದಿಲ್ಲ. ಏನಾದರೂ ಒಂದು ಅವರು ಮಾಡ್ತಾರೆ, ಇದು ಇಲ್ಲಿ ಸರಿ ಇಲ್ಲ ಅದು ಸರಿ ಇರುತ್ತೆ, ಆ ಥರ ಏನು ಏನು ಇಲ್ಲ. ಇದು ಸಾಕ್ಷಾತ್ ಕುಲಶೇಖರ ಅವರೇ ಬಂದು ಅವರೇ ಹಾಡು ಥರ ಇದೆ ಇದು. ನಾನು ಕುಲಶೇಖರ ಆಳ್ವ ನೋಡಲಿಲ್ಲ, ನೀವು ಇಲ್ಲಿದೆ ಬಟ್ ನಿಮ್ಮ ವಾಯ್ಸು ಕುಲಶೇಖರ ಆಳ್ವಾಗೆ ಜೊತೆಗೆ ಹೋಗ್ಬಿಟ್ಟಿದೆ. ಆ ಫೀಲಿಂಗ್ ನಾವು ಮುಕುಂದಮಾಲ ಕೊಟ್ಟಿದ್ದಾರೆ. ಒಂದು ನೋಡಿ, ಈ ಮುಕುಂದಮಾಲ ಕೆಲವರಿಗೆ ಈ ವೈಕುಂಠ ಸಮಾರಾಧನೆ ಮಾಡ್ತಾರಲ್ಲ, ಕಂಪಲ್ಸರಿಯಾಗಿ ಹಾಕ್ತಾರೆ. ಯಾಕಂದರೆ ಅವರಿಗೆ ಈ ಹಾಡು ಹೋಗುವಾಗ ಅವ್ರಿಗೆ ವೈಕುಂಠ ಪ್ರಾಪ್ತಿ ಡೆಫಿನೆಟ್ ಆಗಿ ಬರ್ತದೆ ಅಂತ ನನ್ನ ಅಭಿಪ್ರಾಯ. ಅದೇ ಥರ ಅವರು ಶಾರದಾ ಭುಜಂಗ ಸ್ತೋತ್ರ ಅಂತ 60 years ಬ್ಯಾಕ್ ಹಾಡಿದರು. ಸುವಕ್ಷೋಜ ಕುಂಭ ಸುಧಾ ಪೂರ್ಣ ಕುಂಭ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ. ಇದು ನಾನು ಶೃಂಗೇರಿ ಹೋಗುವಾಗ ಅಲ್ಲಿ ಬೆಳಗ್ಗೆ ಸುಪ್ರಭಾತದಲ್ಲಿ ನನ್ನ ಫಾದರ್ನ ಸುಪ್ರಭಾತ ಬಂದಾಗ ಎಷ್ಟು ಒಳ್ಳೆಯ ಒಂದು ಫೀಲಿಂಗ್ ಆಯಿತು. ಅವನು ಕೇಳಿದೆ ನಾನು ಏನಿದೆ ಅಂತಂದರೆ, ನಾವು ಈ 50 years ಆಗಿ ಡೈಲಿ ಇದು ಹಾಕ್ತಾ ಇದ್ರಿ ಅಂತ ಹೇಳಿದರು. ನನ್ನ ತಂದೆ ಅವರಿಗೆ ಶಾರದಾ ಅಂತ ಕರುಣೆ ಎಲ್ಲಿದೆ ಎಷ್ಟಿದೆ ಅಂದರೆ, ತಂದೆ ಅಂತ ಒಂದು ಬಯೋಗ್ರಾಫಿ ತಮಿಳ್ನಲ್ಲಿ ಇನ್ನಿಸೈ ಚಕ್ರವರ್ತಿ ಪಿ ಬಿ ಶ್ರೀನಿವಾಸ್ ಅಂತ ಒಂದು ಬುಕ್ ಆಗಿದೆ, ಒಂದು 350 pages ಬುಕ್ಕು. ತಮಿಳ್ ಸೆಲ್ವಿ ಅಂತ ನಮ್ಮ ತಂದೆಯವರೇ ಇನ್ಪುಟ್ಸ್ ಎಲ್ಲ ಕೊಟ್ಟರು. ಅದು ಈವನ್ ಕವರ್ ಅದೆಲ್ಲ ಅವರೇ ನೋಡಿದರು, ಬಟ್ ಅದು ರಿಲೀಸ್ ಆಗುವಾಗ ಅವರಿಲ್ಲ. ಆಮೇಲೆ ಈ ಬುಕ್ಕು ನಾನು ಹೋದು ಅಲ್ಲಿ ಚೆನ್ನೈನಲ್ಲಿ JN ಶೆಟ್ಟಿ ರೋಡ್ನಲ್ಲಿ ಅವ್ರನ್ನ ಶಾರದಾ ಇದಿದೆ, ಇಟ್ ಈಸ್ ಎಕ್ಸಾಕ್ಟ್ಲಿ ರಿಪ್ಲಿಕಾ ಆಫ್ ಶಾರದಾ, ಶೃಂಗೇರಿ ಶಾರದಾ ಅದೇ ಥರ ಇರ್ತಾರೆ. ಸೊ ಅವ್ರ ಹತ್ರ ಕೊಟ್ಟಿದೆ ಬ್ಲೆಸ್ ಮಾಡಲಿ ಅಂತ. ವಿಜಯ ನವಮಿ ಆವತ್ತು, ವಿಜಯ ನವಮಿ ದಶಮಿ ನೆಕ್ಸ್ಟ್ ಡೇ ರಘುರಾಮ್ ಅಂತ ಒಬ್ಬ ನಾನು ಒಳ್ಳೆ ಫ್ರೆಂಡ್ ಇದ್ದಾರೆ, ಇಲ್ಲಿಟ್ಟಿದ್ರೆ ಅವ್ರೇನು ಮಾಡಿದ್ರು, ಇನ್ನೊಂದು ಕಾಪಿ ತಗೊಂಡು ಅವರು ಒಂದು ಕುರಿಯರ್ ಥರ ಇಟ್ಕೊಂಡು ಗೌರಿಶಂಕರ್ ಅಂತ ಇದ್ದಾರೆ ಅವ್ರು CEO ಅಲ್ಲಿ, ಅವರ ಜೊತೆಗೆ ಕೊಟ್ಬಿಡಿ, ನೀವು ಕೊಡಿ, ಅದು ಅವ್ರನ್ನ ಸ್ವಾಮಿಗೆ ಕೊಡಿ ಅಂತ ಹೇಳಿದರು. ಸ್ವಾಮಿ ಎಷ್ಟು ಬ್ಯುಸಿ ಇರಬಹುದು ಆನ್ ವಿಜಯದಶಮಿ ಡೇ. ಹೌದು, ಈ ಬುಕ್ಕು ಇವರು ಸ್ಪೆಷಲಾಗಿ ಒಂದು ಬಸ್ಸಿನಲ್ಲಿ ಇದು ಅಲ್ಲಿ ಕಳಿಸ್ಬಿಟ್ಟು ಆವತ್ತು ಗೌರಿಶಂಕರ ಕೊಟ್ಟು ಅವರು ಸ್ವಾಮಿಗೆ ಕೊಟ್ಟು ಅವರು ಈ ಬುಕ್ನ ಶಾರದಾಂಬ ಲೋಟಸ್ ಫೀಟ್ಗೆ ಇಟ್ಟಿದ್ದಾರೆ. ಸೊ ಇಟ್ ಈಸ್ ಸಮ್ ಸಾರ್ಟ್ ಆಫ್ ಎ ಡಿವೈನ್ ಶಾರದಾ ಭುಜಂಗ ಸ್ತೋತ್ರ. ಅವರು ಇದಕ್ಕೂ ಬಂದರು, ವುಡ್ಲ್ಯಾಂಡ್ಸ್ ನಮ್ಮ ಶಾರದಾ. ಎಸ್, ಏನಂದ್ರೆ ರಾಮಾನುಜಕ್ಕೆ ಭಾಷ್ಯಕಾರ ಅಂತ ಶಾರದಾ ಕೊಟ್ಟರು, ನಮ್ಮ ತಂದೆಗೆ ಶಾರದಾ ಭುಜಂಗ ಸ್ತೋತ್ರವಾಗಿ ಅವರು ಆಕ್ಸೆಪ್ಟ್ ಆಗಿದೆ, ಅದಂತೆ ನನ್ನ ಅಭಿಪ್ರಾಯ. ಅವರು ಬಂದರು ಚಾತುರ್ಮಾಸ್ಯಕ್ಕೆ ವುಡ್ಲ್ಯಾಂಡ್ಸ್ಗೆ 10 ನೆಕ್ಸ್ಟ್ ಬಿಲ್ಡಿಂಗು ಅವ್ರನ್ನ ಕ್ಲೈಂಟು ಸದಾ ಶಿವಶೇಖರ್ ಅಂತ ಇದ್ದಾರೆ, ಅವರು ಶಿವಶೈಲಂ ಅವ್ರ ಮನೆಗೆ ಬಂದಾಗ ಅಲ್ಲಿದ್ದಾರೆ. ಸೊ ನಾವು ಇದು ನೋಡಿಕೊಂಡು ನನ್ನ ತಂದೆ ತಗೊಂಡು ಹೋಗಿದೆ. ಈ ಕುಂಡ್ ವಾಗ್ ಸೊ ವೀಲ್ ಚೇರ್ನಲ್ಲಿ ಇಟ್ಟಿದೆ, ಅವರು ಪ್ರವಚನ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಅಲ್ಲಿ ಸ್ಟೇಜ್ ಅಲ್ಲಿದೆ, ನಾವು ಇಲ್ಲಿದ್ವಿ, ಈ ಥರ ಇದೆ. ಅವರು ಇಲ್ಲಿಂದ ಈಗ ಬರ್ತಾ ಇದ್ದಾರೆ. ಈಗ ಬರುವಾಗ ಅವರು ಆ ಕಡೆ ಹೋಗಿ ಬದಲೇ ನಮ್ಮ ತಂದೆ ಜೊತೆಗೆ ಬಂದುಬಿಟ್ರು. ಇವರು ಬಂದು ಸಂಸ್ಕೃತದಲ್ಲಿ ಮಾತನಾಡಿದ್ದಾರೆ. ಅವರು ನನ್ನ ತಂದೆಯವರು ದೇ ಸ್ಪೋಕ್ ಇನ್ ಸಂಸ್ಕ್ರಿಟ್ ಈಚ್ ಅದ. ದೆನ್ ಹಿ ಬ್ಲೆಸ್ಡ್ ಒಂದು ಆ್ಯಪಲ್ ಕೊಟ್ಟು ಚೆನ್ನಾಗಿಲ್ಲ ಅಂತ ಹೇಳಿಟ್ಟು ಹೋದರು. ವಿತಿನ್ 4 months ಮೈ ಫಾದರ್ ಪಾಸ್. ಸೊ ಐ ಫೀಲ್ ಶಾರದಾ ಅಂತ ಇವರನ್ನ ಇದು ಆಶೀರ್ವಾದ. ಯಾಕಂದರೆ ಮೈ ಫಾದರ್ ಪಾಸ್ಡ್ ಅವೇ ಜಸ್ಟ್ ಲೈಕ್ ದಟ್, ಸಿಟ್ಟಿಂಗ್ ಲೈಕ್ ದಿಸ್ ಆನ್ 14th April. ಇಟ್ಸ್ ಅ ತಮಿಳ್ ನ್ಯೂ ಇಯರ್ಸ್ ಡೇ. ಆವಾಗ ನನ್ನ ತಮ್ಮ ಹೋದ್ರೆ ಐ ಕುಡ್ ನಾಟ್ ಕಮ್ ಫ್ರಮ್ ಹೈದ್ರಾಬಾದ್, ಅದು ಈವ್ನಿಂಗ್ ಬರ್ತಾ ಇದ್ದೀನಿ. ನನ್ನ ತಮ್ಮ ಹಿ ಗೇವ್ ಹಿಮ್ ದ ಬಾತ್ ಆ್ಯಂಡ್ ಈ ತಲಕಾಯಿ ಇಡೋಕ್ಕೆ ಇಲ್ಲಿಂದ ಅಲ್ಲಿ ಹೋದರತ್ತೆ. ಅದು ಟರ್ನ್ ಮಾಡೋಕ್ಕೂ ಮುಂಚೆ
ಈ ಸೈಡ್ ಅಮ್ಮಯ್ಯ ನಮ್ಮ ಆ ಥರ ಏನು ಗಿಲ್ಟು ಇದು ಥರ ಮಾಡು ಏನೂ ಆಗಲಿಲ್ಲ. ವಿ ಆರ್ ನಾಟ್ ನೋಯಿಂಗ್ ದ ಡೀಪ್ ಪಾಸ್ಟ್ ಅವೇ. ನನ್ನ ಬ್ರದರ್ ನಂದಕಿಶೋರ್ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆಫ್ಟರ್ 10-15 minutes ಅಂದರೆ ಅನಾಯಾಸ ಮರಣಂ ವಿನಾ ದೈನ್ಯನ ಜೀವನ ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ನನ್ನ ತಂದೆ. ಅಲ್ಲ ಅದೇ ಶಾರದಾ ಅಷ್ಟು ಕಾರಣ ಆ ಶಾರದಾ ಎಲ್ಲರೂ ಅವರಿಗೆ ಕೊಟ್ಟಿದ್ದಾರೆ. ನಿಮ್ಮಲ್ಲದೆ ನಿಮ್ಮ ಟೋಟಲ್ ಫ್ಯಾಮಿಲಿಗೆ ಆ ಥರದ್ದು ಮಾಡಿ ಬಂದಿದೆ. ಇದಕ್ಕೆ ಇನ್ನು ಹೇಳೋದಂದರೆ ವೆಂಕಟೇಶ್ವರ ಸುಪ್ರಭಾತ ನಮ್ಮ ಸುಪ್ರಭಾತ ಕರ್ತ. ಅಂದರೆ ನಮ್ಮ ವಂಶದಲ್ಲಿ 660 years ಬ್ಯಾಕ್ ಅವರು ಎಕ್ಸ್ಟೆಂಪೋರು ಹಾಡಿದರು. ಮನವಾಳ ಮಹಾಮೇಳು ಈ ಅಷ್ಟಗಿರಿನಾದ ಅನ್ನ ಅಂತ ಅವರು ಇಬ್ಬರು ತಿರುಮಲ ದರ್ಶನ ಮಾಡ್ತಾ ಇದ್ದಾರೆ. ಆವಾಗ ಮನವಾಳ ಮಹಾಮೇಳಿದ್ರು ಎಲ್ಲ ಇದೆ, ಇವರಿಗೆ ಒಂದು ಸುಪ್ರಭಾತ ಇದ್ದರೆ ಒಳ್ಳೆ ಆಗುತ್ತಲ್ಲ ಅಂತ ಹೇಳಿದ್ರೆ ಇವರು ಆಸುವಾಗೆ ಆನ್ ದ ಸ್ಪಾಟ್ ಎಂಟೈರ್ ಫ್ರಮ್ ಕೌಸಲ್ಯ ಸುಪ್ರಜಾರಾಮ ಅಷ್ಟು ಪ್ರಪತ್ತಿ ಎಲ್ಲ ಆಸುವಾಗೆ 78 ಶ್ಲೋಕ ಮಾಡಿದರು. ಅವರಿಗೆ ಯಾಕೆ ಕೌಸಲ್ಯ ಸುಪ್ರಜಾರಾಮ ಅಂತ ಶುರು ಮಾಡಿದರೆ ನೀವು ಈ ತಿರುಪತಿ ಹೋಗೋದು ತಿರುಮಲ ಸ್ವಾಮಿ ಇಲ್ಲಿರ್ತಾರೆ, ರಾಮ ಇಲ್ಲಿರ್ತಾನೆ, ಇಲ್ಲಿ ಮುಂಚೆ ಇರ್ತಾರೆ ಅವರು. ಇವರು ಈ ಕಡೆಯಿಂದ ನೋಡ್ತಾ ಈಗ ಫಸ್ಟ್ ರಾಮನ ನೋಡ್ತಾ ಇದ್ದಾರೆ. ಅದಕ್ಕೆ ಅವರು ಆವಾಗ ಶ್ವೇತಾಯುಗದಲ್ಲಿ ವಿಶ್ವಾಮಿತ್ರ ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸಾರ್ದೂಲ ಕರ್ತವ್ಯಂ ದೈವಮಾನಿಕಂ ಅಂತ ಶುರು ಮಾಡಿದರು. ಆಮೇಲೆ ಇಟ್ ಈಸ್ ಇವರೇ. ಬಟ್ ಇದ್ರ ಫಸ್ಟ್ ಬರೋಕ್ಕೆ ಕಾರಣ ಅವರಿಗೆ ನೋಡುವಾಗ ರಾಮನೇ ಅವರಿಗೆ ತೋರಿಸ್ತಾ ಇದ್ದಾರೆ ಅಲ್ಲಿ. ಅದು ಈ ಸುಪ್ರಭಾತ ಕರ್ತದಕ್ಕಾಗೆ ನಮಗೆ ಈಗ 660 years ಆದರೂ ನಾವು ಅದು ಸಾತುಮರೆ ಅಂತ ಇದೆ, ಅದರಲ್ಲಿ ನಾವು ಪಂಚಕಚ್ಚ ಇಟ್ಕೊಂಡು 12 ಪೌಂಡ್ರೆಲ್ಲ ಇಟ್ಕೊಂಡು ಅದು ಹೇಳಿದರೆ ನಾವು ಸಾತುಮರೆ ಈಗಲೂ ನಮಗೆ ಎಲ್ಲಿದ್ದರೂ ಇಲ್ಲಿಂದ ಸ್ವಾಮಿ ಅವರೇ ಕರ್ಕೊಂಡು ಹೋಗಿ ಕುಲಶೇಖರ ಪಡಿ ಹತ್ರ ಇಟ್ಟು ಸ್ವಾಮಿ ಪ್ರತಿವಾದಿ ಭಯಂಕರ ಮೊದಲ ತೀರ್ಥ ಕೊಡಿ ಅಂತ ಹೇಳ್ತಾರೆ. ಅಷ್ಟು ಆನರ್. ಈವನ್ ಇಫ್ ದ ಚೇರ್ಮನ್ ಆಫ್ TTD ಇಸ್ ಪ್ರೆಸೆಂಟ್ ಹಿ ಹ್ಯಾಸ್ ಟು ವೆಯ್ಟ್. ಅಷ್ಟು ದೊಡ್ಡ ಇದು 660 years ಹಾಗೆ ಕಂಟಿನ್ಯೂಸ್ ಹಾಗೆ ಇಲ್ಲಿದೆ, ಈಗಲೂ ಇದೆ. ನಾವು ಅದು ಇದು ಮೇಂಟೈನ್ ಮಾಡಬೇಕು. ವಿ ಶುಡ್ ಲಿವ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ ಆಫ್ ದಟ್. ಅದು ನಮ್ಮ ಸುಪ್ರಭಾತ ಕರ್ತದ ಪರಂಪರೆ. ಈ ಪ್ರತಿವಾದಿ ಭಯಂಕರ ಅಂದರೆ ಅದು ಒಂದು ಟೈಟಲ್ ಅವರಿಗೆ ಕೊಟ್ಟದು. ಅದಕ್ಕೊಂದು ಚಿಕ್ಕ ಸ್ಟೋರಿ ಇದೆ. ಏನಂದರೆ ಇವರು 8 ವಯಸ್ಸು ಇವರಿಗೆ ಅವಾಗ ಇಲ್ಲ, ಈ ಸುಪ್ರಭಾತ ಹಸ್ತಗಿರಿನಾದ ಅಣ್ಣ ಅವರಿಗೆ 8 ವಯಸ್ಸು. ಅವರು ನಾಯನವರ್ಧಾಚಾರ್ಯ ಅಂತ ವೇದಾಂತ ದೇಶಿಕರ ಮಗ, ಅವರಿಗೆ ಇವರು ಶಿಷ್ಯರು. ನಮ್ಮ ಇದರಲ್ಲಿ ತನಿಯಲ್ನಲ್ಲಿ ವೇದಾಂತ ದೇಶಿಕ ಕಟಾಕ್ಷ ವಿಬೋಧ ಬುದ್ಧಿ ಅಂತ ಬರುತ್ತೆ. ಸೊ ನಮಗೆ ವೇದಾಂತ ದೇಶಿಕರ ಅವರ ಸನ್ ಈಸ್ ಅವರ್ ಗುರು, ಇವರು ಗುರು. ಸೊ ಇವರು ಇರುವಾಗ ಒಂದು ಮಿಶ್ರ ಅವರು ಕಾಂಚೀಪುರಂ ಬಂದು ಒಂದು ಟ್ರಕ್ ಲೋಡ್ ಆಫ್ ಬುಕ್ಸ್ ಇಟ್ಟುಕೊಂಡು ಚಾಲೆಂಜ್ ಮಾಡಿದೆ ತರ್ಕಶಾಸ್ತ್ರದಲ್ಲಿ. ಯಾರೂ ಹೋಗಲಿಲ್ಲ, ಯಾಕಂದರೆ ಅವ್ರು ರಿಯಲಾಗೇ ಸ್ಕಾಲರ್. ಹಾಗೆ ಹೋಗಿ ಅವ್ರ ಹತ್ರ ಡಿಫೀಟ್ ಆದರೆ ಅವರಿಗೆ ಶಿಷ್ಯ ಆಗಬೇಕು, ನಮಗೆ ಬೇಡ. ಯಾರೂ ಹೋಗಲಿಲ್ಲ. ಇವ್ರ ಶಿಷ್ಯನೂ ಹೋಗಲಿಲ್ಲ, ಯಾಕಂದರೆ ಇವನ್ನ ಬಿಟ್ಬಿಟ್ಟು ಅವರಿಗೆ ಶಿಷ್ಯ ಬೇಡ. ಇವು ಚಿಕ್ಕ ಹುಡುಗ ಅಡಿಯನ್, ನೀವು ಆಶೀರ್ವಾದ ಮಾಡಿದರೆ ನಾನು ಹೋಗ್ತೇವೆ, ಹೇಶ್ ಬನ್ನಿ ಅಂತ ಅವ್ರ ಗುರು ಈ ಇದಿದೆಯಲ್ಲ ತಮಲಪಾಕು, ಅದರಲ್ಲಿ ಹೈಗ್ರೀವ ಬೀಜಾಕ್ಷರ ಇಟ್ಟು ಇನಿಷಿಯೇಟ್ ಮಾಡಿ ಹೋಗಂತಾರೆ. ಸೊ ಇವ್ರು ಬಂದರು. ಬಂದಾಗ ಹೇಳ್ತಾ ಇದ್ದಾರೆ 8 ವಯಸ್ಸು, ಇವರು 60ಗೆ ಈ ವಯಸ್ಸಿನಲ್ಲಿ ಇತಿಹಾಸ ಅಂದರೆ ಒಂದು ಕಾನ್ಫಿಡೆನ್ಸು. ಯಾಕಂದರೆ ಗುರು ಇನಿಷಿಯೇಟ್ ಮಾಡಿದ್ರಲ್ಲ, ತರ್ಕಕ್ಕೆ ಏಜಿಗೆ ಸಂಬಂಧ ಇಲ್ಲಲ್ಲ. ಅಂದರೆ ಅವ್ರು ಬೇರೆ ಏನಿಗೆ ಆಗಲಿಲ್ಲ. ಎಸ್ ಐಗ್ರಿ ಅಂತ ಎಸ್ ನಾನು ಅಂದರೆ ಒಂದು ಕಂಡೀಷನ್, ಒಂದೇ ಒಂದು ಕೇಳ್ತೀನಿ ನಾನು, ಅದಕ್ಕೆ ನೀವು ಸರಿಯಾಗಿ ಆನ್ಸರ್ ಕೊಟ್ಟಿದ್ದರೆ ವಿಲ್ ಕಂಟಿನ್ಯೂ, ಇಲ್ಲದ್ರೆ ಯು ಮಸ್ಟ್ ಆಕ್ಸೆಪ್ಟ್ ಡಿಫೀಟ್. ಇವರು ಎಸ್ ಅಂದರು, ಇವ್ರಿಗೇನು ತೊಂದರೆ ಇಲ್ಲ, ಬಿಕಾಸ್ ಈಸ್ ಬ್ಲೆಸ್ ಬೈ ಹಿಸ್ ಗುರು. ಅದೇ ಇದೆ ಅವ್ರಿಗೆ. ಅವರು ಸಾಕ್ಷಾತ್ತು ಇವ್ರನ್ನ ಹೈಗ್ರೀವ್ರನ್ನ ಬ್ಲೆಸ್ಸಿಂಗ್ಸ್ ಇದೆ. ಒಂದು ನೋಡೋಣಂದರೆ ಹೈಗ್ರೀವರು ಶ್ರವಣ ನಕ್ಷತ್ರ, ನಾನು ಶ್ರವಣ ನಕ್ಷತ್ರ, ವೇದ ಪ್ರವಚನ ಮಾಡ್ತಾ ಇದ್ರು. ಪ್ರವಚನ ಮಾಡುವಾಗ ಇವ್ರು ಬಂದರು, ಅವ್ರು ಸ್ಟಾಪ್ ಮಾಡಿಬಿಟ್ರು ಪ್ರವಚನ. ಏನು ಸ್ವಾಮಿ ಏನಾದರೆ ಅಪಚಾರ ಏನಾದರೂ
ಇಲ್ಲ ರೀ ನೀವು ಪ್ರತಿವಾದಿ ಭಯಂಕರಲ್ಲ ನಿಮಿಷ ನಾನೇನು ಇಲ್ಲಲ್ಲ ಅಯ್ಯೋ ನಾನು ಪ್ರತಿವಾದಿಗೆ ಭಯಂಕರ, ಹಿತವಾದರಿಗೆ ನಾನು ಶ್ರೀ ವೈಷ್ಣವ ದಾಸ ಅಂತ ಹೇಳಿದರು. ಅದಕ್ಕೆ ನಾವು ಎಲ್ಲಿ ಸಿಗ್ನೇಚರ್ ಮಾಡೋದಂದರೆ ಶ್ರೀ ವೈಷ್ಣವ ದಾಸ ಅಂತಲೇ ಮಾಡುವುದು. ರಾಮಾನುಜ ದಾಸ ಅಂತಾರೆ ಎಲ್ಲರೂ, ನಾವು ಮಾತ್ರ ಎಲ್ಲಿ ಶ್ರೀ ವೈಷ್ಣವ ಯಾವುದೆಲ್ಲ ಶ್ರೀ ವೈಷ್ಣವಿಗೆ ನಾವು ದಾಸಾನು ದಾತ ಅಂತ. ಕುಲಶೇಖರ ಆಳ್ವರು ಮುಕುಂದ ಮಾಲೆಯಲ್ಲಿ ತದ್ಭೃಚ್ಛ ಭೃಚ್ಛ ಪರಿಚಾರಕ ಭೃಚ್ಛ ಭೃಚ್ಛ ಭೃಚ್ಛಸ್ಯ ಭೃಚ್ಛ ಇತಿ ಸ್ಮರ ಅಂತಾರೆ. ಅಂದರೆ 7th ಜನರೇಷನ್ ಭೃಚ್ಛನಿಗೆ ಭೃಚ್ಛನ ದಾಸನು, ದಾಸಾನು ದಾಸನಿಗೆ ದಾಸ. ಆ ಥರ ವೈಷ್ಣವ ಅಂದರೆ ಹ್ಯುಮಿಲಿಟಿ. ಅದೇ ಸ್ಟ್ರೈಟಾಗಿ ಹೇಳ್ಬೋದಾರೆ ನಮ್ಮ ತಂದೆಯಲ್ಲಿ ಯು ಕ್ಯಾನ್ ಸಿ ದಟ್ ಸೋ ನ್ಯಾಚುರಲ್, ಇಟ್ ಈಸ್ ನಾಟ್ ಅದೇ ನಾನು ದಟ್ ಈಸ್ ಇನ್ಸ್ಪಿರೇಷನ್ ಫಾರ್ ಮೀ. ಟ್ರೈ ಟು ಬಿ ಹಾಂಬಲ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ನೋಡೋದಕ್ಕೆ ಕ್ಲಿಯರಾಗಿ ಗೊತ್ತಾಗ್ತದೆ ಅದನ್ನು ಹೇಳ್ತಾ ಇದ್ವಿ. ಸೊ ಇಷ್ಟೊತ್ತು ನಿಮ್ಮ ಒಂದು ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೋಸ್ಕರ ನಮಗೆ ತುಂಬ ಧನ್ಯವಾದ.